ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ. ಜೀವ ಜಡರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಮೊಳನೆರೆದು ಮಿಹುದಂತೆ. ಭಾವಕ್ಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಭಾವಕ್ಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಹರೇ ರಾಮ. ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಎಲ್ಲವೊಮ್ಮೆ ನೇರವಾಗಿ ಕುಳಿತು ಕಣ್ಮುಚ್ಚಿ ಪರತತ್ವವನ್ನು ಭಾವಿಸೋಣ. ಆ ತತ್ವದ ಕೃಪೆಯಾಗದೆ ನಮಗೆ ಜ್ಞಾನ ಬರೋದಿಲ್ಲ. ಹಸು ಪ್ರಸನ್ನವಾಗದೆ ವಾತ್ಸಲ್ಯ ಭಾವವನ್ನು ತಾಳದೆ ಹಾಲು ಕರುವಿಗೆ ಸಿಕ್ಕೋದಿಲ್ಲ. ಹಾಗಾಗಿ ನಾವೆಲ್ಲ ಕಣ್ಮುಚ್ಚಿ ಅಂತರಾಳದಿಂದ ಮುಂದೆ ಬರುವ ಶಬ್ದಗಳು ನಮ್ಮೆಲ್ಲರ ಹೃದಯದಲ್ಲಿ ಜ್ಞಾನವಾಗಿ ಪರಿವರ್ತಿತವಾಗಲಿ, ನಿಜವಾದ ಜ್ಞಾನದಲ್ಲಿ ಪರಿವರ್ತಿತವಾಗಲಿ ಎಂಬುದಾಗಿ ಪ್ರಾರ್ಥಿಸಿ ಮತ್ತೆ ಮುಂದುವರಿಯೋಣ. ನಿನ್ನೆಯ ಪಾಠದ ತತ್ವಗಳು ನೀವೇನು ಸ್ವೀಕಾರ ಮಾಡಿದಿರಿ ನಿನ್ನೆ? ಸ್ವಲ್ಪ ನಮಗೂ ತಿಳಿಬೇಡ್ವಾ? ಹಾಗಾಗಿ ತತ್ವಗಳನ್ನು ಹೇಳಿ. ರಾಮಣ್ಣ ಮೈಕ್ ಕೊಡು ಆ ಮಕ್ಕಳಿಗೆ. ಬಾಗಿದವನು ಬಾಳಿಯಾನು. ಸರಿಯಾಗಿದೆ. ತತ್ವ ಎಂಬ ಔಷಧಿಗೆ ಕಥೆ ಎಂಬ ಜೇನನ್ನು
ಜೇನನ್ನು ಬೆರೆಸಿ ಕೊಡಬೇಕು. ಈಗೋ ಅಂದರೆ ಗತ್ತು. ಇಗೋದಿಂದ ಗತ್ತು ಬರುತ್ತೆ. ಇಲ್ಲಿ ಭಾಗದವನು ಮುರಿದು ಹೋದನು. ಇನ್ನೊಂದು ಭಾಷೆ ಅದಕ್ಕೆ. ಬಾಗಿದವನು ಬಾಳಿಯಾನು, ಭಾಗದವನು ಮುರಿದು ಹೋದನು. ದೀಯತೆ ಪರಿಕ್ಲಿಷ್ಟಂ ರಾಜಸಯೋಗ. ಏನು ಹಾಗಂದ್ರೆ? ಅಂದ್ರೆ ಕೊಡಬೇಕಿದ್ರೆ ಕೊಡಬಾರ್ದು ಅಂತ ಇಟ್ಕೊಂಡು ಕೊಡೋನು. ಕಷ್ಟಪಟ್ಟು ಕೊಡುವವನು, ಮನಸ್ಸಿನಲ್ಲೇ ಕಷ್ಟಪಟ್ಟುಕೊಂಡು ದಾನ ಮಾಡ್ತಕ್ಕಂಥವನು. ಅಂಥ ದಾನ ರಾಜಸ ದಾನ. ಕ್ರೋಧವೆಂದರೆ ಒಂದು ಮೈಲಿಗೆ. ಕ್ರೋಧದ ವಂಶಾವಳಿ ನೆನಪಿದೆಯಾ ಯಾರಿಗಾದ್ರು? ಓ, ನೀನು ಹೇಳು. ಏನು ಕೇಳಬೇಕಾ ಪ್ರಶ್ನೆನ, ಅಥವಾ ತತ್ವ ಹೇಳ್ತೀಯಾ? ಹೇಳು. ಹೇಳ್ಬಿಡು. ಕ್ರೋಧದಲ್ಲಿ ಎರಡು ಅರ್ಥ ಇವೆ. ಒಂದು ಕ್ರೋಧದಿಂದ ಬೆಳಕು, ಇನ್ನೊಂದು ಬೆಂಕಿ. ಸರಿಯಾಗಿದೆ, ಸರಿಯಾಗಿದೆ. ಯಾರು ಕ್ರೋಧದ ವಂಶಾವಳಿ ಯಾರು ಹೇಳ್ತೀರಿ? ಓ ಓ ಓ, ಆ ಕಡೆ. ನೋಡ್ಕೊಂಡ್ರೆ ಹೇಳ್ಬೋದು, ತೊಂದರೆ ಇಲ್ಲ. ಬ್ರಹ್ಮನ ಪೃಷ್ಠಭಾಗದಿಂದ ಅಧರ್ಮ ಮತ್ತು ಮಿಥ್ಯೆ ಅಣ್ಣ ತಂಗಿ ಬಂದರು. ಅವರಿಬ್ರು ಮದುವೆ ಆಗಿ ಅವರಿಬ್ರಿಗೆ 2 ಮಗು ಆಯಿತು, ದಂಬ ಮತ್ತು ಮಾಯಿ ಅಂತ. ಅವರಿಬ್ರು ಮದುವೆ ಆಗಿ ಮತ್ತೆ ಅವರಿಗೆ 2 ಮಕ್ಕಳಾದ್ರು. ಅದು ಲೋಭ ವಿಕೃತಿ. ನಿಕೃತಿ. ಅವರಿಬ್ರು ಮದುವೆ ಆಗ ಮತ್ತೆ ಅವರಿಬ್ರಿಗೆ 2 ಮಗು ಆಯಿತು, ಕೋಪ ಮತ್ತು ಹಿಂಸೆ. ಸರಿ ಇದೆ. ಇನ್ಯಾರಾದರೂ ಈ ಕಡೆಯಲ್ಲಿ? ತತ್ವ ಪೂರ್ತಿ ಹೆಣ್ಮಕ್ಳ ಕಡೆನೇ ಹೊದ್ದಾಗಿದೆ ನೋಡಿದರೆ. ಸುಮುಖ. ನಿನ್ನೆ ನೀವು ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತ ಶ್ರೋತ ಚ ದುರ್ಲಭ ಅಂತ ಹೇಳಿದ್ರಿ. ಯಾರು ನಮಗೆ ವಿಭೀಷಣನ ಮಾತನ್ನ ನೀವು ಹೇಳಿದ್ರಿ, ಯಾರು ಅಪ್ರಿಯವಾದದ್ದನ್ನು ಅಥವಾ ಹಿತಕರವಾದದ್ದನ್ನು ಯಾರು ನಮಗೆ ಹೇಳ್ತಾರೋ ಅವರು ದುರ್ಲಭ ಅಂತ. ಆದರೆ ನಾವು ಈಗೋ ಬೆಳೆಸ್ಕೊಂಡ್ರೆ ಅವರನ್ನು ಕೂಡ ನಾವು ಕಡಿಮೆ ಮಾಡ್ಕೊಂಡಂತಾಗತ್ತೆ ಅಂತ ಹೇಳಿದ್ವಿ. ಅಪ್ರಿಯ ಆದರೆ ಪಥ್ಯ ಅಂಥದ್ದನ್ನು ಹೇಳೋರು ತುಂಬ ದುರ್ಲಭ ಅಂತ. ಪ್ರಿಯವಾದ್ದನ್ನು ಹೇಳೋರು ತುಂಬ ಜನ ಇರ್ತಾರೆ. ಅಪ್ರಿಯವಾದ ಪಥ್ಯವನ್ನು ಬೇಕು ಜೀವನಕ್ಕೆ, ಅದು ಆದರೆ ನಮ್ಗೆ ಇಷ್ಟ ಆಗೋದಿಲ್ಲ. ಅಂಥದ್ದನ್ನು ಹೇಳೋರು ತುಂಬ ದುರ್ಲಭ. ಈಗೋ ಇದ್ದವರಿಗೆ ಅವರು ವಂಚಿತರಾಗ್ತಾರೆ, ಅವರಿಗೂ ಅಡ್ಡ ಬರುತ್ತೆ. ಯಾರು ಅವ್ರಿಗೆ ಹೋಗಿ ಅಪ್ರಿಯವಾದ ಪಥ್ಯ ಹೇಳೋ ಪರಿಸ್ಥಿತಿ ಇರೋದಿಲ್ಲ. ತಪ್ಪನ್ನು ಹೇಳಿದ್ರೆ ಕೋಪ ಬರುತ್ತಲ್ಲ ಅವರಿಗೆ. ಹಾಗಾಗಿ ಕ್ರೋಧ ಎನ್ನುವುದು ಆಶ್ರಯ ಕೊಟ್ಟವನನ್ನು ಸುಟ್ಟು ಮತ್ತೆ ಬೇರೆಯವರು. ಸರಿ ಇದೆ. ಯಾರಿಗೆ ಸಿಟ್ಟು ಬಂದಿದೆ ಅವನನ್ನು ಸುಡುತ್ತೆ ಮೊದಲದು. ಮನೆಗೆ ಬಂದ ಅತಿಥಿಗಳನ್ನು ನಾವು ಸತ್ಕರಿಸಿದ್ರೆ ನಮಗೆ ನಮ್ಮ ಜೀವನದಲ್ಲಿ ಬೆಳಕು ಬರ್ತದೆ. ಆದರೆ ನಾವು ಸತ್ಕರಿಸದೇ ಇದ್ರೆ ಇದು ನಮ್ಮ ಆಸೆ ಆಕಾಂಕ್ಷೆ ಅಂತ ಎಲ್ಲದೂ ಸುಟ್ಬಿಡ್ತದೆ. ಸರಿ ಇದೆ. ನಮ್ಮಲ್ಲಿ ಧೈರ್ಯವಿದ್ದರೆ ದೇವರು ಕೂಡ ನಮಗೆ ಸಹಾಯ ಮಾಡುತ್ತಾನೆ.
ಧೈರ್ಯ ಮಾತ್ರ ಅಲ್ಲ, ಆಮೇಲೆ ಸತ್ಯ ಇರಬೇಕು, ನ್ಯಾಯ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಆ ದಾರಿಯಲ್ಲಿ ನಾವು ಮುಂದುವರೆದ್ರೆ ದೈವ ನಮ್ಮ ಜೊತೆಗಿರುತ್ತೆ. ಧೈರ್ಯ ರಾವಣನಿಗೂ ಇತ್ತು, ಆದರೆ ಸತ್ಯ ಇರಲಿಲ್ಲ, ನ್ಯಾಯ ಇರಲಿಲ್ಲ, ಧರ್ಮ ಇರಲಿಲ್ಲ. ಅದಿದ್ದಾಗ ದೈವ ನಮಗೆ ಸಾಥ್ ಕೊಡುತ್ತೆ. ಹೇಳಿ. ನಾವು ಯಾರಿಗೂ ಪಾಪ ಮಾಡಬೇಡದು. ಯಾರಿಗೂ ತೊಂದರೆ ಮಾಡಬಾರ್ದು. ತೊಂದರೆ ಮಾಡಿದ್ರೆ ಪಾಪ ಬರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಟು ಓದಿದ್ರೆ ನಾವು ದೊಡ್ಡವರಾದ್ಮೇಲೆ ಸತ್ತಾದ್ಮೇಲೆ ನಮ್ಮ ಹೆಸರು ಉಳಿಯುತ್ತೆ. ವಿಷಯ ಸರಿ, ನಿನ್ನೆ ಪಾಠದ ವಿಷಯ ಅಲ್ಲ ಅದು. ಅದ್ರ ವಿಷಯ ಸರಿ ಇದೆ. ಹೇಳಿದ ಹಾಗೆ ಮಾಡ್ಬೇಕು. ನೀನು ಹೇಳಿದಾಗೆ ಈಗೋಯಿನ ಬದಲಾಗಿ ಸ್ವಲ್ಪ ವಿನಯ ಇರಬೇಕು. ಸರಿ ಇದೆ. ಈಗೋ ಮತ್ತು ವಿನಯ ಅಪೋಸಿಟ್ ಇದ್ದ ಹಾಗೆ ಅದು. ಹಾಗಾಗಿ ಅದು ಒಳ್ಳೇದು ಮಾಡುತ್ತೆ, ಇದು ಕೆಟ್ಟದ್ದು ಮಾಡುತ್ತೆ. ವಿನಯ ಅಂದರೆ ಅವನು ಬಾಗ್ತಾನೆ, ಈಗೋ ಅಂದರೆ ಸೆಟದ್ ನಿಲ್ತಾನೆ. ನಾವು ಬೇರೆಯವರಿಗೆ ಒಳ್ಳೇದು ಕೊಟ್ರೆ ದೇವರು ನಮ್ಗೆ ಒಳ್ಳೇದು ಮಾಡ್ತಾರೆ. ಖಂಡಿತ ಹೌದು, ಅನುಮಾನವೇ ಇಲ್ಲ. ವಾಕ್ಯ ಪರಿಪಾಲನೆ ಮಾಡುವವರಾಗಬೇಕು. ಸರಿ ಇದೆ. ತಂದೆಯ ಮಾತು, ತಾಯಿಯ ಮಾತು, ಹಿರಿಯರ ಮಾತನ್ನು ನಡೆಸಬೇಕು. ಇಲ್ಲಿ ತುಂಬ ಕೈಗಳು ಮೇಲಿದ್ದಿವೆ. ಈ ಕಡೆ ನಾನು ಎಂದರೆ ಅಹಂಕಾರ, ನಾನು ಎಂದರೆ ದುರಹಂಕಾರ. ಅದನ್ನು ಹಾವಭಾವ ಮಾಡಿ ತೋರಿಸ್ಬೇಕು. ಅದನ್ನು ಇದ್ರೆ ಎರಡು ನಾನು ಅಂತ ಆಗ್ಬಿಡುತ್ತೆ ಅಂತ. ಯಮಲೋಕದಲ್ಲಿ ಪಾಪ ಮಾಡಿದವರಿಗೆ 1 ಬಾಗಿಲು, ಆದರೆ ಪುಣ್ಯ ಮಾಡಿದವರಿಗೆ 3 ಬಾಗಿಲು. ಯಾವ ಬಾಗಿಲು? ಪಾಪ ಮಾಡಿದವರಿಗೆ ದಕ್ಷಿಣದ ಬಾಗಿಲು. ಸರಿ ಇದೆ. ನಾವು ಸರಿಯಾದ ದಾರಿಯಲ್ಲಿ ನಡೆದರೆ ಯಾರು ನಮ್ಮ ಜೊತೆಗಿಲ್ಲ ಅಂದರೂ ದೈವ ನಮ್ಮ ಜೊತೆಗಿಲ್ಲ. ಸರಿಯಾದ ಮಾತು. ಆ ಯಮನ ಲೋಕ ಹೆಂಗಿದೆ ಅಂತ ಗೊತ್ತಾದ್ರೆ ಈ ಭೂಮಿಯಲ್ಲಿ ಹೆಂಗಿರ್ಬೇಕು ಅಂತ ಗೊತ್ತಾಗುತ್ತೆ. ಒಳ್ಳೆ, ನಿಜವಾಗಿ ಬೇಕಾದ ವಿಷಯ ಅದು. ಯಮಲೋಕದ ಪರಿಚಯ, ಯಮಲೋಕದಲ್ಲಿ ಏನಾಗುತ್ತೆ ಅಂತ ಗೊತ್ತಾದರೆ ನಾವು ಇಲ್ಲಿ ಚೆನ್ನಾಗಿರ್ತೀವಿ, ಇಲ್ಲಿ ಸರಿಯಾಗಿರ್ತೀವಿ. ಇಡೀ ನಮ್ಮ ಸಂಸ್ಕೃತಿ, ಪರಂಪರೆ, ಶಾಸ್ತ್ರ ಏನು ಹೇಳ್ತಾ ಇದೆ ಅಂದರೆ, ಅಲ್ಲಿ ಏನು ವೇದನೆ ಆಗಕ್ಕೆ ಸಾಧ್ಯ ನಮಗೆ, ಅದನ್ನು ತಪ್ಪಿಸ್ಕೊಳ್ಳೋದು ಹೇಗೆ? ಮುಂದೆ ಬರಬಹುದಾದ ನೋವನ್ನು, ಪೀಡೆಯನ್ನು, ಹಿಂಸೆಯನ್ನು ತಪ್ಪಿಸ್ಕೊಳ್ಳೋದು ಹೇಗೆ? ಹೇಗೆ ನಾವು ಮುಂದೆ ಒಳ್ಳೇದಾಗ್ಬೋದು ಅನ್ನೋದನ್ನ ಹೇಳೋದಕ್ಕೆ ಇದೆಲ್ಲ ಇರ್ತಕ್ಕಂಥದ್ದು. ಯಮಲೋಕದಲ್ಲಿಯೂ ಆತಿಥ್ಯ ಇದೆ. ಯಮಲೋಕದಲ್ಲಿ ಎಲ್ಲರಿಗೂ ಆತಿಥ್ಯ ಇದೆ. ಪುಣ್ಯವಂತರಿಗೂ ಆತಿಥ್ಯ ಇದೆ, ಪಾಪಿಗಳಿಗೂ ಏನು ಆತಿಥ್ಯ ಇದೆ? ಪಾಪಿಗಳಿಗೆ ಮನೆಗೆ ಬಂದಿದ್ದ ಅತಿಥಿಗಳನ್ನು ವಾಪಸ್ ಕಳಿಸಬಾರದು, ಏನಾದ್ರು ಕೊಟ್ಟು ಕಳಿಸ್ಬೇಕು. ಸರಿ ಇದೆ. ಇವಳು ಆಗಲೇ ಈ ಕೊಡಿ, ಇಲ್ಲಿ ಕೊಡು. ನಿರೀಕ್ಷಿಸಿದಳಾಗಿಂದ ಅತಿಥಿ ಎಂದರೆ ಅಗ್ನಿ. ಅತಿಥಿ ಅಗ್ನಿ. ಏನು ಕೊಡದೇ ಇದ್ದರೆ, ಅತಿಥಿಯನ್ನು ತಂಪು ಮಾಡದೇ ಇದ್ದರೆ ಸುಟ್ಬಿಡ್ತಾನೆ ನಮ್ಮನ್ನು. ಆಯ್ತಾ? ಇವನಿಗೆ ಕೊಡು. ಬಾಗಿದವನು ಬಾಳಿಯಾನು, ಬಾಗದವನು ಮುರಿದು ಹೋದಾನು ಅನ್ನೋದಕ್ಕೊಂದು ಉದಾಹರಣೆ, 2 ಉದಾಹರಣೆ ಕೊಟ್ಟಿದ್ರಿ. ಬಾಗದೆ ಹೋದವನು ಕಲ್ಲಿನ ಕಂಬತ್ತರ, ಬಾಗದವನು ಬಿದಿರಿನ ಕೋಲ್ತಾರ. ಬಿದಿರಿನ ಕಂಬ, ಕಲ್ಲಿನ ಕಂಬ. ಬಿದಿರಿನ ಕಂಬ ಬಾಗತ್ತೆ, ಬಾಗಿಸಿದರೆ ಕಲ್ಲಿನ ಕಂಬ ಮುರಿದೋಗುತ್ತೆ. ಉದಾಹರಣೆ ಇದು. ಇರಲಿ, ನಿಮಗೆಲ್ಲ ಮನಸ್ಸಿಗೆ ಬಂದಿದೆ ಈ ಪಾಠ, ಮತ್ತು ನೆನಪಿದೆ. ತುಂಬ ಸಂತೋಷ ಆಯ್ತು ನಮಗದು. ಬೀಜವನ್ನು ಮರುಭೂಮಿಲಿ ಹಾಕಬಾರ್ದು. ಯಾಕೆ ಹೇಳಿ? ಮರುಭೂಮಿಲಿ ಹಾಕಿದರೆ ಬೀಜ ಸುಟ್ಟು ಹೋಗುತ್ತೆ, ಸತ್ತು ಹೋಗುತ್ತೆ. ಅದರಿಂದ ಗಿಡ ಬರಲ್ಲ, ಬೆಳೆ ಬೆಳೆಯಲ್ಲ. ಆದರೆ ಒಳ್ಳೆ ಭೂಮಿಯಲ್ಲಿ, ಫಲವತ್ತಾದ ಭೂಮಿಯಲ್ಲಿ ಹಾಕಿದರೆ ಸಮೃದ್ಧವಾಗಿ ಬೆಳೆದು ಒಳ್ಳೆ ಬೆಳೆಯನ್ನು, ಒಳ್ಳೆ ಫಲವನ್ನು ಕೊಡುತ್ತೆ. ನೀವೆಲ್ಲ
ಮರುಭೂಮಿ ಥರ ಇಲ್ಲ, ನೀವೆಲ್ಲ ಫಲವತ್ತಾದ ಭೂಮಿ ಥರ ಇದ್ದೀರಿ. ಹಾಗಾಗಿ ವಿದ್ಯೆಯ ಬೀಜಗಳನ್ನು, ಜ್ಞಾನದ ಬೀಜಗಳನ್ನು ನಿಮ್ಮಲ್ಲಿ ನೆಡಬಹುದು. ನೀವು ತುಂಬ ಚೆನ್ನಾಗಿ ಇದನ್ನು ಸ್ವೀಕಾರ ಮಾಡಿದ್ರಿ ಮಕ್ಕಳೇ, ಸಂತೋಷ ಆಯಿತು. ಒಂದು ಪ್ರಶ್ನೆ ನಮಗೆ ನೇರವಾಗಿ ಬರ್ತಿದ್ರು ಕೂಡ ಓಡಾಡ್ತಾ ಇದೆ ಹೊರಗಡೆಗೆ. ಅದೇನೆಂದರೆ, ನಚಿಕೇತ ಹೇಗೆ ನಡ್ಕೊಂಡು ಹೋದ, ಯಮಲೋಕಕ್ಕೆ ಹೇಗೆ ಹೋದ, ಯಾವ ರೀತಿಯಲ್ಲಿ ಹೋದ ಎನ್ನುವ ಒಂದು ಪ್ರಶ್ನೆ. ತುಂಬ ದೂರ ಇದೆ ಅಂತ ಬೇರೆ, ಮತ್ತು ಇಲ್ಲಿ ಹೋಗೋದು ಹೇಗೆ ಅಂತ, ಹೋಗಿ ತಲುಪೋದು ಹೇಗೆ ಅಲ್ಲಿಗೆ ಅಂತ ಸೂಚ್ಯವಾಗಿ ಉತ್ತರ ಹೇಳಿದ್ವಿ ನಿಮಗೆ. ಯಮಲೋಕಕ್ಕೆ ದೂರ ಎಷ್ಟು ಗೊತ್ತಾ? ಇಲ್ಲಿಂದ 86,000 ಯೋಜನೆಗಳು. ವೈತರಣಿ ಬಿಟ್ಟು, ವೈತರಣಿ ಲೆಕ್ಕ ಬೇರೆ ಇದೆ, ಮಧ್ಯೆ ವೈತರಣಿ ಅಂತ ನದಿ ಬರುತ್ತೆ, ಅದರ ಲೆಕ್ಕ ಬೇರೆ ಇದೆ. 86,000 ಯೋಜನೆಗಳು. ಇಷ್ಟೂ ದೂರವೂ ನಡ್ಕೊಂಡೇ ಹೋಗ್ಬೇಕಂತೆ. ಪಾಪಿ ಹೋಗ್ಬೇಕಾದ್ರೆ ಈ 86,000 ಯೋಜನೆ ಕೂಡ ನಡ್ಕೊಂಡೇ ಹೋಗ್ಬೇಕಾಗತ್ತೆ ಅವನು, ಇಲ್ಲಿಂದ ಅಲ್ಲಿವರೆಗೂ. ಇರಲಿ, ಈ ದೂರವನ್ನು ಹೇಗೆ ನಚಿಕೇತ ಕ್ರಮಿಸಿದ, ಹೇಗೆ ಅಲ್ಲಿ ಹೋಗಿ ಸೇರಿದ ಅಂದರೆ, ನಿನ್ನೆ ಸೂಚ್ಯವಾಗಿ ನಿಮ್ಗೆ ಹೇಳಿದ ಹಾಗೆ ಅದು ಬೇರೆಯೇ ಪ್ರಪಂಚ, ಅದು ಬೇರೆಯೇ ಲೋಕ. ಅದು ಈಗ ನಾವು ಈ ಲೋಕದಲ್ಲಿ ಓಡಾಡಿದಾಗ ಆ ಲೋಕಕ್ಕೆ ಆ ರೀತಿ ಹೋಗೋಕ್ಕಾಗಲ್ಲ ಅಲ್ಲಿಗೆ. ಈಗ ಉದಾಹರಣೆಗೆ ದೇಹವನ್ನು ತ್ಯಜಿಸಿ ನಾವು ಹೋಗ್ತೇವಲ್ವಾ ಯಮಲೋಕಕ್ಕೆ, ಈ ಕಾಲದ ನಡ್ಕೊಂಡು ಹೋಗ್ತವೆ ಈಗಿನ ಥರ ಹಾಗೇನು, ರೀತಿ ಬೇರೆ ಆಗುತ್ತೆ ಅದು ಅಂತ. ಈಗ ಈ ಭೂಲೋಕದ ವ್ಯವಹಾರ ಒಂದು ರೀತಿಯಲ್ಲಿ, ಭೂಲೋಕವನ್ನು ಮೀರಿ ಬೇರೆ ಲೋಕಗಳಿಗೆ ಹೋಗೋದಾದರೆ ಅದು ತುಂಬ ಬೇರೆ ರೀತಿ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಯಾವ ಒಂದು ಲೆಕ್ಕ ಇಟ್ಕೊಂಡಿದ್ದೇವೆ ಹೋಗೋದಕ್ಕೆ, ಈ ತರಹ ಆ ತರಹ ಅಂತ, ಅದೆಲ್ಲ ಅಲ್ಲಿ ಅನ್ವಯ ಆಗಬೇಕು ಅಂತಿಲ್ಲ. ಕ್ಷಣ ಮಾತ್ರದಲ್ಲಿಯೂ ಹೋಗ್ಬೋದು, ತುಂಬ ಸಮಯ ಕೂಡ ತಗೊಳ್ಬೋದು ಅಂತ. ಉದಾಹರಣೆಗೆ ಗತಿಸಿ ಹೋದವನಿಗೆ ಯಾರಾದ್ರು ತೀರ್ಕೊಂಡ್ರೆ ಬರೀ 2 ರಿಂದ 3 ಗಳಿಗೆ ಒಳಗಡೆಗೆ ಯಮದೂತರು ಇಡೀ ಯಮಲೋಕದ ದರ್ಶನ ಮಾಡಿಸಿ ತಂದು ಪುನಃ ಅಲ್ಲೇ ಬಿಡ್ತಾರಂತೆ. ಸತ್ತ ಸ್ಥಳಕ್ಕೆ ಪುನಃ ಕರ್ಕೊಂಡ್ಬರ್ತಾರೆ. ಬರೀ 2 ರಿಂದ 3 ಗಳಿಗೆ ಒಳಗೆ ಯಮಲೋಕಕ್ಕೆ ಕರ್ಕೊಂಡು ಹೋಗಿ ಯಮಲೋಕವನ್ನೆಲ್ಲ ತೋರಿಸಿ ಕರ್ಕೊಂಡು ಬಂದು ಪುನಃ ಬಿಡ್ತಾರೆ ಅಲ್ಲಿಗೆ. ಇದು ಸಾಧ್ಯ ಅಂತ. ಅದೇ ಪುನಃ ಆತ ಪ್ರಯಾಣ ಆರಂಭ ಮಾಡ್ತಾನಲ್ಲ ಜೀವ, 1 ವರ್ಷ ಬೇಕಾಗತ್ತೆ. ಯಮನ ಪಟ್ಟಣಕ್ಕೆ ಹೋಗಿ ಮುಟ್ಟಬೇಕಾದ್ರೆ 1 ವರ್ಷ ಬೇಕಾಗತ್ತೆ. ಹಾಗಾಗಿ ನಾವು ಈ ದೃಷ್ಟಿಯಿಂದ ನೋಡಬಾರದು. ಈ ದೃಷ್ಟಿಗೆ ಯಮ ಗೋಚರಿಸೋದಿಲ್ಲ, ಯಮಲೋಕವು ಗೋಚರಿಸೋದಿಲ್ಲ. ಈ ತರ್ಕಗಳು ಅನ್ವಯ ಆಗೋದಿಲ್ಲ. ಉದಾಹರಣೆಗೆ ಸೂಕ್ಷ್ಮ ಜೀವಿಗಳಿದ್ದಾವೆ, ಬ್ಯಾಕ್ಟೀರಿಯಾ ಇದೆ, ಬರಿಗಣ್ಣಿಗೆ ಕಾಣಿಸುತ್ತಾ? ನೀರಿನಲ್ಲಿ ಬ್ಯಾಕ್ಟೀರಿಯಾ ಇದೆ, ಇಂಥದ್ದೊಂದು ಯಾವುದೋ ಕಾಲರ ಇನ್ಯಾವುದೋ ಬ್ಯಾಕ್ಟೀರಿಯಾ ಇದೆ, ಕುಡಿಬೇಡ ಅಂತ ಹೇಳ್ತಾರೆ. ನಮಗೆ ಕಾಣಿಸುತ್ತೆ ಅದು. ಅದಕ್ಕೊಂದು ಬೇರೊಂದು ದೃಷ್ಟಿ ಬೇಕು ನೋಡಿ, ಸೂಕ್ಷ್ಮದರ್ಶಕ ಯಂತ್ರ ಬೇಕು. ಹಾಗೆ ಈ ಪ್ರಪಂಚವನ್ನು ನೋಡೋದಕ್ಕೆ, ಈ ಪ್ರಪಂಚಕ್ಕೆ ಹೋಗೋದಕ್ಕೆ ಬೇರೆಯೇ ದೃಷ್ಟಿ ಬೇಕು, ಬೇರೆಯೇ ನೋಟೆ ಬೇಕು. ಅದರ ವಿವರ ಮುಂದೆ ನೋಡೋಣ ಯಥಾಶಕ್ತಿ. ಆದರೆ ಈ ಲೆಕ್ಕ ಬರೋದಿಲ್ಲ ಅಲ್ಲಿ ಅನ್ನೋದನ್ನು ನಾವು ಈ ಸಮಯದಲ್ಲಿ ನಮಗೆ ನೆನಪು ಮಾಡಿಕೊಡ್ತಾ ಇರೋವಂಥದ್ದು. ಹಾಗಾಗಿ ಅದು ಬೇರೆಯೇ ರೀತಿ, ಬೇರೆಯೇ ಬಗೆಯದು. ನಚಿಕೇತನಿಗೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಅವನು ಒಂದು ಸಾಮಾನ್ಯ ಬಾಲಕ ಅಲ್ಲ, ಅವನು ಸ್ಪೆಷಲ್ ಚೈಲ್ಡ್. ನಾವುಗಳು ನಮ್ಮನ್ನು ಸ್ಪೆಷಲ್ ಅಂತ ಅಂದ್ಕೊಂಡಿದ್ದೀವಿ, ಆದರೆ ಅಂಥವ್ರು ನಿಜವಾಗಿ ಸ್ಪೆಷಲ್, ನಚಿಕೇತನಂಥವರು ಅಂತ. ಹಾಗಾಗಿ ಆ ಶಕ್ತಿ, ಆ ಚೈತನ್ಯ ಅವನಿಗಿತ್ತು, ಮತ್ತು ದೈವ ಸಹಾಯ ಇತ್ತು ಜೊತೆಯಲ್ಲಿ. ಈಗ ನಿನ್ನೆ ಎಲ್ಲಿವರೆಗೆ ಬಂದಿತ್ತು? ಮೊದಲ ರಾತ್ರಿ ಏನು ತಿಂದೆ? 2ನೇ ರಾತ್ರಿ ಏನು ತಿಂದೆ? 3ನೇ ರಾತ್ರಿ ಯಮನಂಥ ಯಮ 0 ಆಗಿಬಿಡ್ತಾನೆ ನೋಡಿ, ಕಲ್ಪನೆ ಮಾಡ್ಕೊಳ್ಳಿ. ಯಮನಂಥ ಯಮ 0 ಆಗಿಬಿಡ್ತಾನೆ. 3 ಹಗಲು 3 ರಾತ್ರಿ ಅಂದರೆ 3 ದಿನ ನಚಿಕೇತನ ಉಪವಾಸ ಕೆಡವಿದ್ರ ಫಲ ಏನು ಅಂದರೆ, ನೇರವಾಗಿ ಅವನು ಮಾಡಿದ್ದಲ್ಲ, ಅದರ ಹೊಣೆಗಾರ ಅವನೇ ಆಗ್ತಾನೆ. ಅವನ ಮನೆಯಲ್ಲಾಗಿದೆ. ಗೊತ್ತಿದ್ರು ಗೊತ್ತಿಲ್ಲದ್ರು ಬೆಂಕಿ ಮುಟ್ಟಿರೋ ಸುಡುತ್ತೆ. ಅತಿಥಿ ಅಂದರೆ ಬೆಂಕಿ. ಹಾಗಾಗಿ ಅವನದು ಎಲ್ಲವೂ ಕೂಡ, ಮಕ್ಕಳು ಅಂದ್ರೆ ಏನು? ಭವಿಷ್ಯ ಅಂತ. ಪಶುಗಳು ಅಂದ್ರೆ ಏನು? ಉಪಕರಣಗಳು. ಸಾಧುಕೃತ್ಯ ಅಂದ್ರೆ ಏನು?
ಅವನ ಇಡೀ ಪುಣ್ಯ ಸಂಚಯ ಮುಂದೆ ಶುಭವೇ ಇರೋದಿಲ್ಲ ಅಂತ. ಯಾಕೆಂದರೆ ಏನೇ ಶುಭ ಆಗಬೇಕು ಅಂದರೂ ಕೂಡ ಪುಣ್ಯ ಇರಬೇಕಾಗತ್ತೆ. ಇಡೀ ಪುಣ್ಯವೇ ಹೋಯ್ತು ಅಂದರೆ ಮುಂದೆ ಶುಭವೇ ಇಲ್ಲ. ಯಮನಿಗೆ ಶುಭಾಶುಭಗಳನ್ನು ಕೊಡುವಂಥ ಯಮನಿಗೆ ಮುಂದೆ ಶುಭವೇ ಇಲ್ಲ. ಹೀಗಾಗುವಂಥ ಒಂದು ಸಂದರ್ಭ ಬಂದ್ಬಿಟ್ಟಿದೆ ನೋಡಿ. ಹಾಗಾಗಿ ಯಮ ಅದರಿಂದ ಪಾರಾಗಲಿಕ್ಕೆ ಒಂದು ದಾರಿಯನ್ನು ಹುಡುಕ್ತಾನೆ, ಒಂದು ಉಪಾಯವನ್ನು ಮಾಡ್ತಾನೆ. ಏನಪ್ಪ ಉಪಾಯ ಅಂದರೆ 3 ವರಗಳನ್ನು ಕೊಡುವಂಥ ಒಂದು ಉಪಾಯ. ನಚಿಕೇತನನ್ನು ಶಾಂತ ಮಾಡೋದಕ್ಕೆ, ಆ ನಚಿಕೇತ ಅಗ್ನಿ ಅದನ್ನು ಶಮನ ಮಾಡೋದಕ್ಕೆ, ನಚಿಕೇತನಿಗೆ 3 ದಿನದ ಉಪವಾಸದಲ್ಲಿ ಏನು ತಾಪ ಆಗಿರ್ಬೋದೋ ಆ ತಾಪವನ್ನು ತಣಿಸೋದಕ್ಕೆ ಆತ 3 ವರಗಳನ್ನು ನಚಿಕೇತನಿಗೆ ಕೊಡಲಿಕ್ಕೆ ಮುಂದಾಗ್ತಾನೆ. ತಿಸ್ರೋ ರಾತ್ರಿ ಯದವಾತ್ಸೈರ್ ಗೃಹೇಮಿ. ತಿಸ್ರೋ ರಾತ್ರಿ 3 ರಾತ್ರಿಗಳ ಕಾಲ ಯದವಾತ್ಸೀಹಿ ಗೃಹೇಮಿ, ನನ್ನ ಗೃಹದಲ್ಲಿ ನೀನು ವಾಸ ಮಾಡಿದೆಯೇ. ಅನಶ್ಯನ್, ಊಟವಿಲ್ಲದೆ, ಊಟ ಉಪಹಾರಗಳಿಲ್ಲದೆ. ಬ್ರಹ್ಮನ್, ನೀನು ಬ್ರಹ್ಮಸ್ವರೂಪಿ, ಬ್ರಹ್ಮಚಾರಿ ನೀವೆಲ್ಲ ಅದೇ ತಾನೆ. ಅತಿಥಿ ನಮಸ್ಯ, ಅತಿಥಿಯಾದ ಕೂಡ ನಮಸ್ಕಾರಕ್ಕೆ ಯೋಗ್ಯನಾಗ್ತಾನೆ, ಪೂಜೆಗೆ ಯೋಗ್ಯನಾಗ್ತಾನೆ ಅವನು. ನಮಸ್ತೆ ಅಸ್ತು ಬ್ರಹ್ಮನ್, ಆ ನಚಿಕೇತನಿಗೆ ಬ್ರಹ್ಮ ನಮಸ್ಕಾರ ಮಾಡ್ತಾನೆ. ನಮಸ್ತೆ ಅಸ್ತು ಬ್ರಹ್ಮನ್, ಏ ಬ್ರಹ್ಮಚಾರಿಯೇ, ಬ್ರಹ್ಮಸ್ವರೂಪನೇ, ನಿನಗೆ ನಮಸ್ಕಾರ. ಸ್ವಸ್ತಿ ಮೇಸ್ತು, ನನಗೆ ಒಳ್ಳೆಯದಾಗಲಿ. ಎಂಥ ಸಂದರ್ಭ ನೋಡಿ, ಎಂಥ ಸಂದರ್ಭ ನೋಡಿ. ಯಮನೇ ನಮಸ್ಕಾರ ಮಾಡ್ತಾ ಇದ್ದಾನೆ, ಒಳ್ಳೇದಾಗಬೇಕು ನನಗೆಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸ್ವಸ್ತಿ ಮೇಸ್ತು ತಸ್ಮಾತ್ ಪ್ರತಿ 3 ವರಾನ್ ವೃಣೇಶ್ವ. ಹಾಗಾಗಿ ಈ 3 ದಿನದ ಉಪವಾಸಕ್ಕೆ ಪ್ರತಿಯಾಗಿ 3 ವರಗಳನ್ನು ವರಿಸು, 3 ವರಗಳನ್ನು ಯಾಚಿಸು. ಯಮನಿಗೂ ನಿಯಮಗಳಿವೆ ಅಲ್ವಾ? ನಿಯಮಗಳು ಕೇವಲ ನಮಗೆ ಮಾತ್ರ ಅಲ್ಲ, ಯಮನಿಗೂ ಕೂಡ ಅನ್ವಯ ಆಗುತ್ತೆ ಈ ಲೋಕದ ನಿಯಮಗಳು ಅಂತಾಯಿತು ಅಂತ. ಮತ್ತು ಇನ್ನೊಂದು ಸಂಗತಿ, ಯಮರಾಜ ಕಟುಕನಲ್ಲ. ನಮಗಲ್ಲಿ ಯಮ ಅಂದ್ರೆ ಏನು ಚಿತ್ರ ಇದೆ? ಭೀಕರ, ಕ್ರೂರ. ಹಾಗೇನಲ್ಲ, ಯಮನಿಗೆ ಹೃದಯ ಇದೆ. ನಚಿಕೇತನ ಹಸಿವಿಗೆ ಸ್ಪಂದಿಸುವ ಅವನ ಮಾತೃ ಹೃದಯ ಇದಕ್ಕೆ ಸಾಕ್ಷಿ ಅಂತ. ಕಠೋರತೆ ಇಲ್ಲ ಅಂತಲ್ಲ, ಕರ್ತವ್ಯದ ನೇರದಲ್ಲಿ ಕಠೋರತೆ ಇದೆ. ಆದರೆ ಉಳಿದಂತೆ ಕಠೋರನಲ್ಲ ಅವನೇನು, ದೇವತೆ ಅವನು. ಯಮನು ಕೂಡ ಒಬ್ಬ ದೇವತೆ ಅವನು. ಪಾಪಗಳ ವಿಷಯದಲ್ಲಿ ಕಠೋರ, ಅಲ್ಲಿಯೂ ಕೂಡ ಪಾಪಿಗಳಂದ್ರೆ ಪಾಪದ ವಿಷಯದಲ್ಲಿ ಅವರು ಮಾಡಿದ ತಪ್ಪಿದೆಯಲ್ಲ, ಆ ಪಾಪ ಇದೆಯಲ್ಲ, ಪಾಪಕ್ಕೆ ದಂಡನೆ. ತೆಗಿಬೇಕೋ ಬೇಡವಾ? ಈಗ ಒಂದು ದೇಹದೊಳಗೆ ಗಡ್ಡೆ ಆಗಿದೆ, ಗಡ್ಡೆಯನ್ನು ತೆಗಿಬೇಕೋ ಬೇಡವಾ? ಪ್ರೀತಿಯಿಂದ ಇಟ್ಕೋತೀರಾ? ನನ್ನೊಳಗೆ ನೀನು ಹುಟ್ಟಿ ಬಂದಿದೆಯೇ, ಗೆಡ್ಡೆ ಉಳ್ಕೋ ನೀನು ಅಂತ ಪ್ರೀತಿ ಮಾಡ್ಕೋತೀರಾ? ಈ ತಾಯಿ ತನ್ನ ಮಗುನ ಪ್ರೀತಿ ಮಾಡ್ಕೋತಾಳೆ. ಯಾಕೆ ಅಂದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆಯೇ, ನನ್ನ ಮಗು ನನ್ನ ಜೀವ, ಕಂದ, ಬಂಗಾರ ಅಂತ ಪ್ರೀತಿ ಮಾಡ್ಕೊಳ್ತಾಳಲ್ಲ ತಾಯಿ ಮಗುವನ್ನ. ಅದೇ ಥರ ಹೊಟ್ಟೆ ಒಳಗೆ ಗಡ್ಡೆ ಆದರೆ ನನ್ನ ಕಂದ, ನನ್ನ ಬಂಗಾರ, ನನ್ನ ಮುದ್ದು ಅಂತ ನೀವು ಪ್ರೀತಿ ಮಾಡ್ಕೋತೀರಾ? ತೆಗಿತೀರಾ? ಅದನ್ನ ತೆಗಿಬೇಕಲ್ವಾ? ತೆಗಿಬೇಕು ಅಂದರೆ ಹಾಗೆ ಹೋಗು ಅಂದ್ರೆ ಹೋಗ್ಬಿಡುತ್ತೆ ಅದು. ಗೆಡ್ಡೆಯೇ ಹೋಗು, ಗೆಡ್ಡೆಯೇ ಹೋಗು ಅಂತ ಜಪ ಮಾಡಿದ್ರೆ ಹೋಗುತ್ತದು. ಮತ್ತೇನು ಬೇಕು ಅದಕ್ಕೆ? ಶಸ್ತ್ರ ಬೇಕು, ಶಸ್ತ್ರಚಿಕಿತ್ಸೆ ಬೇಕು, ವೈದ್ಯ ಬೇಕು. ಆ ಹೊತ್ತಿಗೆ ವೈದ್ಯನಿಗೆ ವಿಪರೀತ ಕನಿಕರ ಬಂದ್ಬಿಟ್ರೆ ಪಾಪ, ಹೊಟ್ಟೆ ಕೊಯ್ಬೇಕಲ್ಲ. ಹಸಿ ಜೀವ ಹೊಟ್ಟೆ ಕೊಯ್ಯೋದು ಹೇಗೆ ಅಂತ ವೈದ್ಯನಿಗೆ ಕರುಣೆ ಬಂದರೆ ಒಳ್ಳೇದಾಗತ್ತ ಕೆಟ್ಟದಾಗತ್ತ ನಮಗೆ? ಹಾಗಾಗಿ ವೈದ್ಯನ ಕನಿಕರಕ್ಕೆ ರೂಪ ಯಾವುದು ಅಂದರೆ ಕತ್ತರಿಯಿಂದ, ಚಾಕುವಿಂದ ಕತ್ತರಿಸೋದೇನೆ ಹೊಟ್ಟೆಗೆ ನಾನು. ಯಾಕೆಂದರೆ ಅದು ಮಾಡದೆ ಗೆಡ್ಡೆಯನ್ನು ಹೊರಗೆ ತೆಗೆದುಹಾಕಲಿಕ್ಕೆ ಸಾಧ್ಯ ಇಲ್ಲ. ಯಮ ಅಂದರೆ ಹಾಗೆ. ಯಮ ಅಂದರೆ ಏನು? ಡಾಕ್ಟ್ರು ಯಮ ಅಂದರೆ. ಶಸ್ತ್ರಚಿಕಿತ್ಸೆ ಮಾಡ್ತಾನೆ ಜೀವಗಳಿಗೆ. ಏನನ್ನಪ್ಪ ತೆಗೆದುಹಾಕ್ತಾನೆ ಅಂದರೆ ಪಾಪವನ್ನು, ಆತ್ಮಕ್ಕೆ ಕಂಟಿದ ಪಾಪಗಳನ್ನು ಆತ ಶಸ್ತ್ರಚಿಕಿತ್ಸೆ ಮಾಡಿ ತೆಗೆದುಹಾಕ್ತಾನೆ. ಅಂತ ಕರುಣಾಳು ವೈದ್ಯ. ಅದು ಕೂಡ ಅವನ ಕಠೋರತೆ, ಅವನ ಕ್ರೂರತೆ, ಅದು ಕೂಡ ಕರುಣೆಯೇ, ಬೇರೆ ಏನೂ ಅಲ್ಲ. ಚುಚ್ಚಿದ ಮುಳ್ಳು ಒಂದು ತೆಗಿಬೇಕು, ನೋವಾಗುತ್ತೋ ಇಲ್ವಾ? ಕೀವಾಗಿದೆ ಅಂದರೆ ಒತ್ತಿ ಕೀವನ್ನು ಹೊರಗೆ ಹಾಕಬೇಕು, ನೋವಾಗುತ್ತೋ ಇಲ್ವಾ? ಮಾಡ್ತಾರೋ ಇಲ್ವೋ ಅದನ್ನು? ಹಾಗೆ ಯಮ ಅಂದರೆ ಅಂತ ಅಂದ್ಕೊಳ್ಳಿ ನೀವು ಅಂತ. ಹಾಗಾಗಿ ಅವನಿಗೊಂದು ಯಮನ ಇನ್ನೊಂದು ವ್ಯಕ್ತಿತ್ವ ಇದೆಯಲ್ಲ, ಇನ್ನೊಂದು ಮುಖ ಇದೆಯಲ್ಲ, ಅದು ಈ ಪ್ರಕರಣದಲ್ಲಿ ಗೊತ್ತಾಗುವಂಥದ್ದು. ಯಮನಲ್ಲಿ ಎಂಥ ಒಂದು ಭಾವ ಇದೆ ಮತ್ತು ಎಂಥ ಧರ್ಮನಿಷ್ಠೆ ಇದೆ ಅವನಿಗೆ. ನಿಯಮಗಳನ್ನು ಹೇಗೆ ಅವನು ಪಾಲಿಸ್ತಾನೆ.
ತಾನೂ ಕೂಡ ಸ್ವತಃ ಪಾಲಿಸ್ತಾನೆ. ಯಮ ಅಂದರೆ ನಿಯಮ ಅಂತ. ಆ ನಿಯಮಗಳಿಗೆ ವ್ಯತ್ಯಾಸವೇ ಇಲ್ಲ. ಉದಾಹರಣೆಗೆ ಒಂದು ಜೀವ ತಗೊಂಡು ಹೋಗಬೇಕು, ಆಯುಸ್ ಮುಗಿದಿದೆ, ಒಂದು ಕಾಫಿ ಕುಡ್ಕೊಂಡು ಬರ್ತೀನಿ ನನಗೆ ಬಿಡ್ತಾನ ಯಮ? ಕಾಫಿ ಅಂದರೆ ಭಾಳ ಪ್ರೀತಿ ನನಗೆ, ಹಾಗಾಗಿ ಒಂದು ಕಾಫಿ ಕುಡ್ಕೊಂಬರಲ್ಲ ಅಂದರೆ ಬಿಡ್ತಾನ ಯಮ? ಇಲ್ಲ. ಸಮಯ ಮುಗೀತು ಅಂದ್ರೆ ಮುಗೀತು. ರಾಜನಾಗಲಿ ರಂಕನಾಗಲಿ ಏನು ಸಂಬಂಧ ಇಲ್ಲ. ನೀವು ಯಮನಿಗೆ ಒಂದು 10 ಕೋಟಿ ಕೊಡ್ತೀನಿ, ಒಂದು 5 ನಿಮಿಷ ಆಯುಸ್ ಜಾಸ್ತಿ ಮಾಡೋದನ್ನು ಮಾಡ್ತಾನೆ ಅವನು? ಇಲ್ಲ ಅಂತ. ಮುಗೀತು ಅಂದ್ರೆ ಮುಗೀತು. ಹಾಗೆ 3 ವರಗಳನ್ನು ಕೇಳು ಅಂತಂದಾಗ ನಚಿಕೇತ ಒಂದೊಂದಾಗಿ ವರಗಳನ್ನು ಕೇಳ್ತಾನೆ. 1ನೇ ವರ ಏನು ಕೇಳ್ತಾನೆ? ಶಾಂತ ಸಂಕಲ್ಪ ಸುಮನಾ ಯಥಾ ಸ್ಯಾತ್ ವೀತಮನ್ಯುರ್ ಗೌತಮೋ ಮಾಭಿಮೃತ್ಯೋ ತತ್ಪ್ರಸೃಷ್ಟಂ ನಾಭಿವದೇತ್ ಪತೀತಃ ಏತತ್ರಯಾಣಂ ಪ್ರಥಮಂ ವರಂ ವೃಣೆ. ಮೊಟ್ಟ ಮೊದಲ ವರ ಕೇಳಿದ್ದೇನು ಅಂದರೆ, ನಮ್ಮ ಅಪ್ಪ ಶಾಂತನಾಗಬೇಕು, ನಮ್ಮ ಅಪ್ಪನಿಗೆ ಒಳ್ಳೆ ಮನಸ್ಸು ಬರಬೇಕು. ನಮ್ಮಪ್ಪ ನೀನು ಕಳುಹಿಸಿಕೊಟ್ಟ ನನ್ನನ್ನು ನೋಡಿ ಪ್ರೀತಿಯಿಂದ ಮಾತಾಡಬೇಕು. ನನ್ನ ಮೇಲೆ ಅವನಿಗೆ ಕೋಪ ಉಳಿಬಾರದು. ಇದು ಮೊದಲನೇ ವರ. ಈ ವರದಲ್ಲಿ 2 ಅಂಶ ಸೇರಿದೆ ಅಲ್ವಾ? ನೀವು ಸೂಕ್ಷ್ಮವಾಗಿ ಗಮನಿಸಿ. ಈ ವರದಲ್ಲಿ 2 ಅಂಶ ಇದೆ. ಒಂದು ಅಂಶ ಏನು? ನಚಿಕೇತ ಮತ್ತೆ ವಾಪಸ್ ಹೋಗಬೇಕು, ಮನೆಗೆ ಹೋಗಿ ತಂದೆಯನ್ನು ಭೇಟಿ ಮಾಡಬೇಕಲ್ವಾ? ಅದು ನಚಿಕೇತ ಇಹಲೋಕಕ್ಕೆ ಮರಳುವಂಥದ್ದು ವರದ ಒಂದು ಭಾಗ ಆಗತ್ತೆ. ಇನ್ನೊಂದು ಭಾಗ ಅಪ್ಪನ ಕೋಪ, ಸಿಟ್ಟು ಇಳಿಬೇಕು, ಒಳ್ಳೆ ಮನಸ್ಸು ಬರಬೇಕು ಅಪ್ಪನಿಗೆ. ಸಿಟ್ಟಿದ್ರೆ ಒಳ್ಳೆ ಮನಸ್ಸು ಅಂತದಕ್ಕೆ ಹೆಸರಲ್ಲ. ಅದಕ್ಕೆ ಮನಸ್ಸು ಕೆಟ್ಟಿದೆ ಅಂತ ಅರ್ಥ. ಅದಕ್ಕೆ ಕೆಟ್ಟ ಮನಸ್ಸಲ್ಲ, ಸುಟ್ಟ ಮನಸ್ಸಲ್ಲ, ಮತ್ತೆ ಶುಭವಾದ ಮನಸ್ಸು, ಹೂವಿನಂಥ ಮನಸ್ಸು ಬರಬೇಕು. ಈ ಸುಮನಃ ಅನ್ನೋ ಶಬ್ದಕ್ಕೆ ಹೂವು ಅಂತಲೂ ಅರ್ಥ ಇದೆ. ಇನ್ನೊಂದು ಅರ್ಥ ಹೂವು ಅಂತ, ಸುಮನಃ ಅಂದರೆ. ಹಾಗಾಗಿ ಸುಮನೋ ಯಥಾ ಸ್ಯಾದ್, ಹೂವು ಮನಸ್ಸು ಬರಬೇಕು ನಮ್ಮ ಅಪ್ಪನಿಗೆ ಅಂತ. ಇದು ಹೇಗಾಯ್ತು ಗೊತ್ತಾ? 2 in 1 ಅನ್ನೋ ಥರ ಆಯ್ತಲ್ವಾ? ಇದು ಕೇಳಿದ್ದು ಒಂದೇ ವರ, ಆದರೆ ಸಿಕ್ಕಿದ್ದು 2 ವರ ಅಂತ. ಆ ರೀತಿ ಇದೆ ನೋಡಿ ಅಂತ ಒಂದು ಕತೆ ಹೇಳ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಯಾರೊಬ್ಬ ಕುರುಡ, ಅವನಿಗೆ ಮಕ್ಕಳು ಆಗಿರಲಿಲ್ಲ, ಬಡವ ಬೇರೆ, ತಪಸ್ ಮಾಡ್ತಾನೆ. ತಪಸ್ ಮಾಡಿ ವರ ಕೇಳು ಹೊತ್ತು ಬಂದಾಗ ದೇವರು ಪ್ರತ್ಯಕ್ಷವಾಗಿ 1 ವರ ಕೇಳು ಅಂತ ಅಂದ್ಬಿಡ್ತಾನೆ. ಈ 1 ವರ ಕೇಳು ಅಂದರೆ ಯಾವುದು ಕೇಳೋದು? ಕಣ್ಣು ಕೇಳೋದಾ, ಮಕ್ಕಳನ್ನು ಕೇಳೋದಾ, ಐಶ್ವರ್ಯ ಕೇಳೋದಾ, ಏನನ್ನು ಕೇಳೋದು ಅಂತ ತಲೆ ಕೆಡಿಸ್ಕೊಂಡು, ನಿಮ್ಮ ಹಾಗೆ ಬುದ್ಧಿವಂತ ಅವನು ತುಂಬ. ಅವನು ಏನು ವರ ಕೇಳಿದ ಗೊತ್ತಾ? ನನ್ನ ಮೊಮ್ಮಗನು ಚಿನ್ನದ ಬಟ್ಲಲ್ಲಿ ಊಟ ಮಾಡೋದನ್ನು ನಾನು ನೋಡಬೇಕು. ನನ್ನ ಮೊಮ್ಮಗ ಚಿನ್ನದ ಬಟ್ಲಲ್ಲಿ, ಭವ್ಯವಾದ ಸ್ವಂತ ಮನೆಯಲ್ಲಿ, ಭವನದಲ್ಲಿ, ಸ್ವಂತ ಚಿನ್ನದ ಬಟ್ಲಲ್ಲಿ, ಬಾಡಿಗೆದಲ್ಲ, ಊಟ ಮಾಡೋದನ್ನು ನಾನು ನೋಡಬೇಕು ಅಂತ. ಈ ವರ ಏನಿದು? ಎಲ್ಲ ಇದೆ ಈ ವರದಲ್ಲಿ ನೋಡಿ ಅಂತ. ಈಗ ನೋಡಬೇಕು ನಾನು ಅಂದರೆ ಕಂಡು ಬಂತು ಅಂತ ಅವನಿಗೆ ಅಂತ ಅಲ್ವಾ? ಮೊಮ್ಮಗ ಅಂದ್ರೆ ಆಯುಸ್ಸು ಬಂತು, ಅಂಥ ದೊಡ್ಡ ಆಯುಸ್ಸು. ಮೊಮ್ಮಗನ ನೋಡೋಂಥ ಆಯುಸ್ಸು ಬಂತು. ಚಿನ್ನದ ಬಟ್ಲು ಅಂದರೆ ಐಶ್ವರ್ಯ ಬಂತು, ಎಲ್ಲ ಬಂತು ನೋಡಿ ಅಂತ. ಹಾಗಾಗಿ 3 in 1 ಅದು ಅಂತ ವರ ಅದು ಅಂತ. ಹಾಗೆ ನಚಿಕೇತ ಕೇಳಿದ್ದು ಕೂಡ ಹಾಗೆ, ಎಷ್ಟು ಜಾಣ ನಚಿಕೇತ ನೋಡಿ ಅಂತ. ವಾಪಸ್ ಮನೆಗೆ ಹೋಗೋ ವ್ಯವಸ್ಥೆನೂ ಮಾಡ್ಕೊಂಡ, ಜೊತೆಗೆ ಅಪ್ಪನ ಕೋಪ ಶಾಂತ ಮಾಡಬೇಕು. ಅದು ಚಿಕ್ಕ ಮಕ್ಕಳಲ್ವಾ, ಅವ್ರಿಗೆ ತುಂಬ ಇರುತ್ತೆ ಇದೆ. ಈಗ ದೊಡ್ಡವರಾದ್ರೆ ಇದನ್ನು ಕೇಳ್ತಾರೋ ಇಲ್ವೋ, ಯಾಕೆಂದರೆ ಅದೆಲ್ಲ ದೊಡ್ಡವರಿಗೆಲ್ಲ ಅಭ್ಯಾಸ ಇರುತ್ತೆ, ತುಂಬ ಸರ್ತಿ ನೋಡಿರ್ತಾರಲ್ಲ ಅದನ್ನು. ಹಾಗಾಗಿ ಅವನ ತರಳದಿದೆ ನಚಿಕೇತನ ಮನಸ್ಸಲ್ಲಿ, ಅಪ್ಪನ ಕೋಪ. ಮೃತ್ಯವೇ ತ್ವಾಂ ದದಾಮಿ ಎನ್ನುವಂಥ ಕೋಪ, ನಿನ್ನನ್ನು ಸಾವಿಗೆ ಕೊಟ್ಬಿಟ್ಟೆ ಅಂತ. ಹಾಗಾಗಿ ಅದು ಅವನ ಮನಸ್ಸಲ್ಲಿ ಇದೆ ನೋಡಿ. ಹಾಗಾಗಿ ಅವನು ಆ ವರವನ್ನು ಕೇಳ್ತಾನೆ. ಅದಕ್ಕೆ ಯಮ ಉತ್ತರ ಕೊಟ್ಟನಂತೆ, ಆಯ್ತಪ್ಪ, ಯಥಾ ಪುರಸ್ತಾದ್ ಭವಿತಾ ಪ್ರತೀತಃ, ಮೊದಲು ಹೇಗೆ ನಿಮ್ಮಪ್ಪ ನಿನ್ನಲ್ಲಿ ಪ್ರೀತಿಯಿಂದ ವಿಶ್ವಾಸದಿಂದ ಇದ್ನೋ ಹಾಗೆ ಆಗ್ತಾನವನು. ಹಾಗೆ ಸುಖಂ ರಾತ್ರಿ ಶಯಿತ ಭೀತಮನ್ಯು ಮೃತ್ಯುವಿ ತ್ವಾಂ ದದೃಶವಾನ್ ಮೃತ್ಯುಮುಖಾತ್ ಪ್ರಮುಕ್ತಂ, ಮೃತ್ಯುವಿನ ಮುಖದಿಂದ ಹೊರಗೆ ಬಂದ, ಮೃತ್ಯುವಿನ ಬಾಯಿಗೆ ಹೋಗಿ ಹೊರಗೆ ಬಂದ ನಿನ್ನನ್ನು ಕಂಡ ನಿಮ್ಮ ತಂದೆ ವೀತಮನ್ಯು ತನ್ನ ಕೋಪವನ್ನು, ತಾಪವನ್ನು ಎಲ್ಲವನ್ನು ಕಳ್ಕೊಂಡು ಶಾಂತನಾಗಿ ಸುಖವಾಗಿ ರಾತ್ರಿ ಶಯಿತ ನಿದ್ದೆ ಮಾಡ್ತಾನೆ, ಒಳ್ಳೆ ರೀತಿಯಿಂದ ಪ್ರೀತಿಯಿಂದ ಇರ್ತಾನೆ ನಿನ್ನೊಟ್ಟಿಗೆ ಎಂಬುದಾಗಿ ಆ ವರವನ್ನು ಕೊಟ್ಟ. ಮೊದಲ ವರ ಇಹಲೋಕಕ್ಕಾಗಿ,
ಮೊದಲ ವರ ತನ್ನ ತಂದೆಗಾಗಿ. ಈ ವರದ ಪ್ರಯೋಜನ ಯಾರಿಗೆ? ನಚಿಕೇತನ ತಂದೆಗೆ ಪ್ರಯೋಜನ. ಯಾಕೆಂದ್ರೆ ನಚಿಕೇತ ಇವುಗಳನ್ನು ಮೀರಿದ್ದ, ಇವುಗಳನ್ನು ದಾಟಿದ್ದ ಅಂತ ಗೊತ್ತಾಗತ್ತೆ ನಮಗೆ. ಮುಂದಿನ ವರಗಳನ್ನೆಲ್ಲ ನೋಡಿದರೆ ನಚಿಕೇತ ತುಂಬ ಸೀಮಿತ ಅಂತ ಅನ್ಸೋದಿಲ್ಲ ನಮಗೆ. ಹಾಗಾಗಿ ಈ ವರದ ಫಲ ಅವನ ತಂದೆಗೆ ಅಂತ. ತಂದೆಗೆ ಎರಡು ಲಾಭ. ಒಂದು, ನಚಿಕೇತ ಮರಳಿ ಸಿಗುವಂಥದ್ದು. ಇನ್ನೊಂದು, ಒಳ್ಳೆ ಮನಸ್ಸು ಬರುವಂಥದ್ದು. ಅವನ ತಂದೆ ಸಮಸ್ಯೆ ಏನು ಹೇಳಿ? ಮನಸ್ಸು ಚೆನ್ನಾಗಿಲ್ಲ ಅಂತ. ಅದೇ ಸಮಸ್ಯೆ. ಮನಸ್ಸು ಚೆನ್ನಾಗಿದ್ದರೆ ಅಂಥ ಹಸುಗಳನ್ನು ದಾನ ಕೊಡ್ತಾನ? ಹಾಲು ಕೊಡುವಷ್ಟು ಕೊಟ್ಟಾಗಿದೆ, ಹುಲ್ಲು ತಿನ್ನುವಷ್ಟು ತಿಂದಾಗಿದೆ, ನೀರು ಕುಡಿಯುವಷ್ಟು ಕುಡಿದಾಗಿದೆ, ಕಣ್ಣು ಕೈ ಕಾಲು ಯಾವುದು ಸರಿ ಇಲ್ಲ. ಇಂಥ ಹಸುಗಳನ್ನು ದಾನ ಕೊಡಬೇಕಾದ್ರೆ ಒಳ್ಳೆ ಮನಸ್ಸಿದೆ ಅಂತ ಅನ್ಬೇಕು. ಅದಕ್ಕೆ ಇಲ್ಲ ಅಲ್ವಾ? ಏನೋ ಮನಸ್ಸು ವ್ಯತ್ಯಾಸ ಆಗಿದೆ ಅಲ್ಲಿ ಅಂತ. ಹಾಗಾಗಿ ಅವನ ಮನಸ್ಸು ಅದು ಒಳ್ಳೆಯದಾಗುವಂಥದ್ದು. ಜೊತೆಯಲ್ಲಿ ಮಗ ಮತ್ತೆ ಮರಳಿ ಮನೆಗೆ ಬರುವಂಥದ್ದು. ಅವನ ಒಂದು ಚ್ಯುತಿ ತಪ್ಪಿನಿಂದ ಆಗಿರುವಂಥದ್ದು. ಸಿಟ್ಟಿಗೆ ಬುದ್ಧಿ ಕೊಟ್ಟು ಹೇಳಿರುವ ಮಾತದು, ಮೃತ್ಯುವಿಗೆ ಕೊಟ್ಟೆ ನೀನನ್ನು ಅಂತ. ಹಾಗಾಗಿ ಅಂಥ ಒಂದು ದೊಡ್ಡ ಒಂದು ಒಂದು ಬ್ಲಂಡರ್ ಅಂತ ಅನ್ಬೇಕು, ಮಿಸ್ಟೇಕ್ ಅಲ್ಲ ಅದು, ಸಣ್ಣ ತಪ್ಪಲ್ಲ ಅದು, ಮಹಾಪರಾಧ ಅಂತ ಅಂಥದ್ದಾಗೋಗಿದೆ ಅವನ ಕೈಯಿಂದ. ಅದು ಕೂಡ ಶಮನಗೊಂಡು ಅವನಿಗೆ ಅವನ ಮಗ ಮರಳಿ ಸಿಗುವಂಥದ್ದು, ತಂದೆಗೆ ಸಿಗುವಂಥ ಬಹಳ ದೊಡ್ಡ ವರ ಅಂತ. ಮತ್ತೆ ನಚಿಕೇತ ತನ್ನ ತಂದೆಗೆ ತನ್ನ ಬಗ್ಗೆ ಒಳ್ಳೆ ಮನಸ್ಸು ಬರಬೇಕು, ಪ್ರೀತಿ ಬರಬೇಕು ಅಂತ ಕೇಳಿದ ಅಲ್ವಾ? ಅಲ್ಲೊಂದು ಸಂದೇಶ ಇದೆ ನಮಗೆ ಅಂತ. ಆ ಸಂದೇಶ ಏನು ಅಂತ ಹೇಳಬೇಕು, ನೀವು ನೆಟ್ಟೆ ಕೂತ್ಕೋಬೇಕು ಎಲ್ಲರೂ ಕೂಡ. ಬೆನ್ನು ಡೊಂಕಾದರೆ ಸದ್ವಿಷಯಗಳು ಒಳಗಡೆ ಇಳಿಯೋದಿಲ್ಲ ಅಂತ. ಬೆನ್ನು ನೇರ ಇರಬೇಕು ಇಡೀ ಜೀವನ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಲ್ವಾ, ನಾವು ಸೀದಾ ಇರಬೇಕು, ನಮ್ಮ ಮನಸ್ಸು ಸೀದಾ ಇರಬೇಕು, ನಮ್ಮ ಮೈ ಕೂಡ ಸೀದಾ ಇರಬೇಕು. ನಾವೇನು ಹಾವ ಹಿಂಗಿರೋಕ್ಕೆ ಹಾವ? ನಾವು ಹಾವಾದರೆ ಇರೋದೇ ಹಾಗೆ ಅದು. ಆದರೆ ನಾವು ಮನುಷ್ಯರಲ್ವಾ, ನಮಗೆ ಬೆನ್ನು ಮೂಳೆ ಕೊಟ್ಟಿದ್ದಾನೆ ಭಗವಂತ, ಹಾವಿನ ಥರ ಅಲ್ಲ. ಹಾಗಾಗಿ ನೇರವಾಗಿ ಕೂತ್ಕೋಬೇಕು, ಸೀದಾ ಕೂತ್ಕೋಬೇಕು. ಆಗ ನಿಮಗೆ ಆ ವಿಷಯ ಗ್ರಹಣದ ಶಕ್ತಿ ವರ್ಧನೆ ಆಗತ್ತೆ ಅಂತ. ನಚಿಕೇತನ ಸಂದೇಶ ಏನು? ತಂದೆ ತಾಯಿ ಆಶೀರ್ವಾದ ಬೇಕು ಅಂತ. ತಂದೆ ತಾಯಿ ಗುರು, ಮಾತೃದೇವೋಭವ, ಈ ಮೂರು ಕಣ್ಣಿಗೆ ಕಾಣುವ ದೇವತೆಗಳು ಅಂತ. ಅದು ಹೌದು, ಮುಂದಿನದ್ದು ಈ ಪ್ರಕರಣದಲ್ಲಿ ಗೊತ್ತಾಗತ್ತೆ, ಅತಿಥಿ ದೇವೋಭವ ಅಂತ ಅನ್ನುವಂಥದ್ದು. ಪ್ರಸಿದ್ಧವಾದ ಈ ಮೂರು, ತಂದೆ ತಾಯಿ ಗುರು ಅಂತ, ಈ ಮೂರು ಇವರ ಆಶೀರ್ವಾದ ಬೇಕು ಅಂತ. ಹಾಗಾಗಿ ಒಂದು ಘಟನೆ ನಡೆದೋಯ್ತು ಅಂತ ಅನ್ಕೊಳ್ಳಿ, ತಪ್ಪು ಯಾರದ್ದೇ ಇರಲಿ, ಮಠದಲ್ಲಿ ಒಂದು ಮಾತಿದೆ, ತಪ್ಪು ಯಾರದ್ದೇ ಇರಲಿ, ಶಿಷ್ಯರು ಕಾಯಿಡಬೇಕು ಅಂತ. ನನ್ನ ಗುರು ತಪ್ಪು ಮಾಡ್ತಾನೆ ಅಂತ ಅರ್ಥ ಅಲ್ಲ ಅದಕ್ಕೆ. ಹಾಗೆ ನಿನ್ನ ಮನಸ್ಸಲ್ಲಿ ಒಂದು ವೇಳೆ ಇದ್ರೂ ಕೂಡ, ತಪ್ಪು ಗುರುಗಳದ್ದೇ ನಿನ್ನ ಮನಸ್ಸಲ್ಲಿ ಇದ್ರೂ ಕೂಡ ಕಾಯಿಡ್ಬೇಕಾದ ನೀನೇ ಅಂತ ಒಂದು ಮಾತಿದೆ ಅಂತ. ಹಾಗೆ ಯಾರದೇ ತಪ್ಪಿರಲಿ, ನಾವಿರೋ ಹಾಗಿರ್ಬೇಕು, ನಾವು ನಡ್ಕೊಳ್ತಾರೆ ನಡ್ಕೋಬೇಕು. ಯಾಕೆಂದ್ರೆ ಆಶೀರ್ವಾದ ನಮಗೆ ಬೇಕು, ನಮ್ಮ ಆಶೀರ್ವಾದ ಬೇಕು ನಮ್ಮ ಅಪ್ಪ ಅಮ್ಮಂಗೆ. ಹೌದಾ? ಶಾಸ್ತ್ರ ಹಾಗೆ ಹೇಳುತ್ತಾ? ಮಕ್ಕಳು ಆಶೀರ್ವಾದ ಪಡ್ಕೊಂಡು ಯಾವ್ದಾದ್ರು ಶಾಸ್ತ್ರ ಹೇಳುತ್ತಾ? ಇಲ್ಲ ಅಲ್ವಾ? ಶಾಸ್ತ್ರ ಏನು ಹೇಳುತ್ತೆ? ತಂದೆ ತಾಯಿ ಆಶೀರ್ವಾದ ಪಡ್ಕೋಬೇಕು ಅಂತ ಮಕ್ಕಳಿಗೆ ಹೇಳುವಂಥದ್ದು. ನಿಮಗೆಲ್ಲ ಮಕ್ಕಳು, ಅದಕ್ಕೋಸ್ಕರ ಪುನಃ ನಿಮಗೆ ಹೇಳ್ತಾ ಇರುವಂಥದ್ದು, ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮಗೆ ಯಾವತ್ತಿದ್ರೂ ಕೂಡ ಬೇಕು. ಆಶೀರ್ವಾದಕ್ಕೆ ನೀವು ಎರವಾಗಬಾರ್ದು. ಏನೊಂದು ಘಟನೆ ನಡೆದೋಗುತ್ತೆ, ಏನೋ ಒಂದು ಮಾತು ಬರುತ್ತೆ, ಮಾತು ಹೋಗುತ್ತೆ, ತಪ್ಪು ನಿಮ್ಮದಿಲ್ಲ ಅಂತ ಅನ್ಕೊಳ್ಳಿ, ಆದರೂ ಕೂಡ ನೀವು ಅವ್ರನ್ನ ಒಲಿಸ್ಕೋಬೇಕು, ನೀವು ಅವರ ಮನಸ್ಸನ್ನು ಸಂತೋಷಪಡಿಸ್ಬೇಕು. ಆ ಬಾಧ್ಯತೆ, ಆ ಕರ್ತವ್ಯ ನಿಮಗಿದೆ. ಅವರ ಆಶೀರ್ವಾದ ಇಲ್ಲೇ ಇದ್ದರೆ ಜೀವನದಲ್ಲಿ ಒಳ್ಳೇದಾಗೋದಿಲ್ಲ, ಜೀವಕ್ಕೆ ಶ್ರೇಯಸ್ಸಾಗೋದಿಲ್ಲ ಅಂತ. ಹಾಗಾಗಿ ತಂದೆ ಆಶೀರ್ವಾದ ಮುಖ್ಯ, ಅದಕ್ಕಿಂತ ಮುಖ್ಯ ತಾಯಿ ಆಶೀರ್ವಾದ, ಇನ್ನೂ ಮುಖ್ಯ ಗುರುವಿನ ಆಶೀರ್ವಾದ. ಈ ಮೂರು ಬಹಳ ಮುಖ್ಯವೇ. ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಅಂತ ಹೇಳೋಕೆ ಕೂಡ ಸಾಧ್ಯ ಇಲ್ಲ. ಮತ್ತು ಎಲ್ಲಕ್ಕಿಂತ ತುಂಬ ಮುಖ್ಯವಾಗಿರುವಂಥದ್ದು, ರಾಮನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಣ್ಣಿಗೆ ಕಾಣುವ ದೇವರು ಅಂತ ರಾಮ ಹೇಳಿದಾನೆ ಸೀತೆಗೆ. ರಾಮ ತನ್ನ ವನವಾಸಕ್ಕೆ ಹೊರಟೆ ಅಂತ ಅನ್ನೋದನ್ನು ಹೇಳುವಾಗ ಈ ಮಾತನ್ನು ಹೇಳ್ತಾನೆ, ಪ್ರತ್ಯಕ್ಷವಾದ ದೇವರು ಇದು, ಇದನ್ನು ಆರಾಧನೆ ಮಾಡದೆ ಅಪ್ರತ್ಯಕ್ಷವಾದ ದೇವರನ್ನ ಆರಾಧನೆ ಮಾಡೋದು ಏನಿದೆ? ಕಣ್ಣಿಗೆ ಕಾಣದ ದೇವರನ್ನ ನಾವು ಆರಾಧನೆ ಮಾಡ್ತೀವಿ, ಆದರೆ ಕಾಣುವ ದೇವರನ್ನು ಮೊದಲು ಆರಾಧನೆ ಮಾಡಬೇಡ್ವಾ? ಹಾಗಾಗಿ ಪ್ರತ್ಯಕ್ಷ ದೈವತ ಅಂತ. ಮತ್ತೆ ಬೇರೆ ಡೊಂಕಾಯ್ತು ನೋಡಿ, ಯಾರ್ದದು ನೋಡಿ. ನಿಮ್ಗೆ ಹಾವಿನ ಉದಾಹರಣೆ ಕೊಟ್ಟಿದ್ವಾಗ ಈಗ ಬೇರೆ ಉದಾಹರಣೆ ಕೊಡ್ಬೇಕಾಗತ್ತೆ. ಏನು ಗೊತ್ತಾ? 4 ಕಾಲಿನ ಪ್ರಾಣಿ ಇರುತ್ತೆ ಮನೆ ಹತ್ರ, ಗೊತ್ತಾ ನಿಮಗೆ?
ಏನದು? ನಾಲ್ಕು ಕಾಲಿನ ಪ್ರಾಣಿ ಬೇರೆನೂ ಕೂಡ ಇರುತ್ತೆ. ನಿಮ್ಗೆ ನಾಯಿದು ಯಾಕೆ ನೆನಪಾಯ್ತು ನಿಮಗೆ? ನಾಯಿ ಇದೆ, ಬೆಕ್ಕಿದೆ, ಹಸು ಇದೆ, ಎಮ್ಮೆ ಇದೆ, ಆಡಿರ್ಬೋದು, ಮೇಕೆ ಇರ್ಬೋದು. ನಿಮ್ಗೆ ಯಾವ್ದೀಗ ಹೆಚ್ಚು ಸೂಕ್ತ ಅನ್ಸುತ್ತೆ ಈ ಸಂದರ್ಭಕ್ಕೆ? ಯಾಕೆ? ನಾಯಿ ಬಾಲ. ನಾಯಿ ಬಾಲಕ್ಕೆ ನಳಕೆ ಹಾಕಿಟ್ಟಷ್ಟೇ ಹೊತ್ತು ಅಂತ, ಅದು ತೆಗಿತಿದ್ದಾಗ ಮತ್ತೆ ಡೊಂಕಾಗತ್ತೆ ಅದು ಅಂತ. ಆದರೆ ಅಲ್ಲಿಗದು ಸರಿ. ನಾಯಿ ಬಾಲ ಹಾಗೆ ಇರ್ಬೇಕದು, ಡೊಂಕಾಗೆ ಇರ್ಬೇಕದು. ಆದರೆ ನೀವು ನಾಯಿ ಬಾಲ ಅಲ್ಲ ತಾನೆ? ಮತ್ತು ನಮ್ಮ ಬಾಯಲ್ಲಿ ನೀವು ನಾಯಿ ಬಾಲ ಅಂತ ಅನ್ಸ್ಕೊಬೇಡಿ. ನೀವು ಮತ್ತೆ ಪ್ರೀತಿಯಿಂದ ಹೇಳೋದು, ತಮಾಷೆಗೆ ಹೇಳೋದು. ನಿಮಗೆ ತುಂಬ ಸೀರಿಯಸ್ ಆಗಿ ತಗೋಬೇಡಿ, ಅದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ನಾವು ಹೇಳೋದನ್ನು ನೇರವಾಗಿ ಕೂತ್ಕೋಬೇಕು, ನೆಟ್ಟಗೆ ಕೂತ್ಕೋಬೇಕು. ಅದು ಮೊದಲನೇ ವಿದ್ಯಾಭ್ಯಾಸದ ಮೊದಲನೇ ಹೆಜ್ಜೆ. ಇದು ಕೂತ್ಕೋಬೇಕು ಅಂತ, ಅದು ಮೊದಲನೇ ಹೆಜ್ಜೆ. ಮೊನ್ನೆ ಶತಮಾನಂ ಕಾರ್ಯಕ್ರಮದಲ್ಲಿ ನರಸಿಂಹ ಭಟ್ರು ಮಾತಾಡಿದ್ದನ್ನು ಕೇಳಿದ್ವು ನೀವೆಲ್ಲ ಕೂಡ. ನಮ್ಮ ಮಕ್ಕಳಿಗೆ ಕೂತ್ಕೊಳ್ಳೋದು ಗೊತ್ತು ಅಂತ, ನೆಟ್ಟಗೆ ಕೂತ್ಕೊಳ್ಳುವಂಥದ್ದು, ನೇರವಾಗಿ ಕೂತ್ಕೊಳ್ಳುವಂಥದ್ದು, ಹೆಚ್ಚು ಹೊತ್ತು ಕೂತ್ಕೊಳ್ಳುವಂಥದ್ದು. ಇದು ಒಂದು ಗೊತ್ತಾದರೆ ಅಲ್ಲಿಂದ ಆರಂಭ ವಿದ್ಯೆ. ಇದು ಗೊತ್ತಾಗದೇ ಇದ್ದರೆ ವಿದ್ಯೆ ಆರಂಭವೇ ಆಗೋದಿಲ್ಲ, ವಿದ್ಯೆ ನಮ್ಗೆ ಒಲಿಯೋದೇ ಇಲ್ಲ. ಸರಸ್ವತಿ ಒಲಿದು ಬರೋದು ನೆಟ್ಟಗೆ ಕೂತ್ಕೊಂಡವನಿಗೆ ಹೊರತು ಡೊಂಕ ಕೂತ್ಕೊಂಡವನಿಗೆ ಅಲ್ಲ ಅಂತ. ಪಿತೃ ಮಾತೃ ಗುರು ಶಾಪಗ್ರಸ್ತನಿಗೆ ಇಹ ಪರಗಳಿಲ್ಲ, ಹಾಗಾಗಿ ಆಶೀರ್ವಾದ ಬೇಕು ಎನ್ನುವ ಸಂದೇಶ ನಚಿಕೇತನದ್ದಿದೆ. ಎರಡನೇ ವರ, ನಚಿಕೇತ ಏನು ಕೇಳಿದ? ಎರಡನೇ ವರ ಅಂದರೆ, ಯಮರಾಜ ನಿನ್ನನ್ನು ದಾಟಿ ಹೋಗೋದು ಹೇಗೆ? ಎರಡನೇ ವರ ಅದು. ನಿನ್ನಿಂದ ಶಿಕ್ಷೆಗೆ ಒಳಗಾಗದೇ ಇರೋದು ಹೇಗೆ? ನಿನ್ನದು ಯಮಲೋಕ, ನರಕಲೋಕ, ಸ್ವರ್ಗಲೋಕಕ್ಕೆ ಹೋಗಬೇಕು. ಸೇತುವೆ ಕಟ್ಕೊಡ್ತೀಯಾ ಅಂತ ಕೇಳ್ತಾನೆ ನಚಿಕೇತ ಅಂತ. ಬೇಡ, ಒಂದು ವಿಮಾನ, ಆ ವಿಮಾನದಲ್ಲಿ ಕುಳಿತು ನಿನ್ನ ಭೇಟಿ ಆಗದೆ, ಒಂಚೂರು ಭೇಟಿ ಆಗುತ್ತೆ, ಪ್ರೀತಿ ಭೇಟಿ, ಅದು ಆತಿಥ್ಯ, ಅದು ಸ್ವರ್ಗಕ್ಕೆ ಹೋಗಬೇಕು, ಅಲ್ಲಿ ವಾಸ ಮಾಡಬೇಕು. ಅಂಥದ್ದೊಂದು ವಿದ್ಯೆ ಹೇಳ್ಕೊಡ್ತೀಯಾ? ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ ನ ತತ್ರತ್ವಂ ನ ಜರಯಾ ಬಿಭೇತಿ. ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ. ಯಮ ಅಂದರೆ ಭಯ, ಸ್ವರ್ಗಲೋಕದಲ್ಲಿ ಭಯವಿಲ್ವಂತೆ, ಹಾಗಾಗಿ ಸ್ವರ್ಗ ಬೇಕು ಅಂತ. ನ ತತ್ರತ್ವಂ, ನೀನಿಲ್ಲ ಅಲ್ಲಿ ಅಂತ ನಚಿಕೇತ ಯಮನಿಗೆ ಹೇಳೋದು. ಸ್ವರ್ಗಕ್ಕೆ ಹೋದರೆ ನೀನು ಇಲ್ಲ ಅಲ್ಲಿ ಅಂತ. ಸ್ವಲ್ಪ ಹಳ್ಳಿ ಭಾಷೆಯಲ್ಲಿ ಹೇಳೋದಾದರೆ, ನಿನ್ನ ಕಾಟ ಇಲ್ಲ ಅಲ್ಲಿ ಅಂತ ಹಾಗನ್ಬೋದು ಅಂತ. ಕಾಟ ಯಾವ ಶಬ್ದದಿಂದ ಬಂದಿದೆ ಗೊತ್ತಾ ನಿಮ್ಗದು? ಸಂಸ್ಕೃತ ಶಬ್ದದಿಂದ ಬಂದಿದೆ. ಕಾಟ ಕನ್ನಡ ಶಬ್ದ, ಮೂಲ ಶಬ್ದ ಸಂಸ್ಕೃತ ಶಬ್ದ. ಯಾವ ಶಬ್ದದಿಂದ ಬಂದಿರ್ಬೋದು ನೀವು ಗೆಸ್ ಮಾಡ್ತೀರಾ? ಕಷ್ಟ. ಕಷ್ಟ ಅಂತ ಹೇಳೋಕೆ ಕಷ್ಟ ಆದಾಗ ಕಾಟ ಅಂತ ಆಯ್ತದು ಅಂತ. ಕಷ್ಟ ಅಂತ ಹೇಳೋಕೆ ನಾಲ್ಗೆ ತಿರುಗದೆ ಇದ್ದಾಗ, ಹಾಗೆ ಹೇಳೋಕ್ಕೂ ಕಷ್ಟ ಅಂತ ಅನಿಸಿದಾಗ, ಅದು ಜಾರಿ 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 ಕಷ್ಟವಾಗಿ ಕಾಟ ಆಗಿದೆ ಅಂತ ಕನ್ನಡದಲ್ಲಿ. ಆ ಕಷ್ಟ ಇಲ್ಲ ಅಂತ. ಯಮಲೋಕದ ಕಷ್ಟಗಳು, ಯಮಲೋಕದ ಹಿಂಸೆಗಳು ಅಲ್ಲಿಲ್ಲ ಅಂತ, ಸ್ವರ್ಗಲೋಕದಲ್ಲಿ. ನ ತತೃತ್ವಂ ನ ಜರಯಾ ಬಿಭೀತಿ. ಮುಪ್ಪು ಇಲ್ವಂತೆ. ಯಮ ಇಲ್ಲ ಅಂದ್ರೆ ಸಾವಿಲ್ಲ ಅಂತ, ಮುಪ್ಪು ಕೂಡ ಇಲ್ವಂತೆ ಅಲ್ಲಿ. ಉಭಯ ತೀರ್ಥ ಅಶನಾಯ ಪಿಪಾಸೆ. ಹಸಿವಿಲ್ಲ, ಬಾಯಾರಿಕೆ ಇಲ್ಲ ಸ್ವರ್ಗಲೋಕದಲ್ಲಿ. ಬೇಜಾರಾಗತ್ತಾ ನಿಮಗೆ? ಹಸಿವಿಲ್ಲ, ಬಾಯಾರಿಕೆ ಇಲ್ಲ ಅಂದರೆ? ಹಾಗಂತ ತಿನ್ನೋಕೆ ಅಂದಿಲ್ಲ ಅಂತ ತಿಳ್ಕೊಬೇಡಿ ನೀವು. ಅಮೃತ ಇದೆ, ಅಮೃತ ಊಟ ಮಾಡ್ಬೋದಲ್ಲಿ. ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶೋಕ ಇಲ್ಲ, ಬೇಜಾರೇ ಆಗೋದಿಲ್ವಂತೆ ಸ್ವರ್ಗಲೋಕದಲ್ಲಿ. ದುಃಖವೇ ಇಲ್ಲ ಅಂತ. ಮೋದತೆ ಸ್ವರ್ಗಲೋಕೆ. ಸ್ವರ್ಗಲೋಕದಲ್ಲಿ ಅನವರತ ಸಂತೋಷ ಪಡ್ತಾನೆ. ಸಂತೋಷ 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 ಸಂತೋಷ, ಸಂತೋಷದ ಸರಣಿ, ಮಧ್ಯೆಯಲ್ಲೂ ದುಃಖ ಇಲ್ಲ. ಇಂಥದ್ದು ಸ್ವರ್ಗಲೋಕದಲ್ಲಿ ಇಂಥ ಒಂದು ಅನುಭವ ಇದೆಯಂತೆ. ಹಾಗಾಗಿ ಆ ಸ್ವರ್ಗಲೋಕಕ್ಕೆ ಹೋಗುವ ದಾರಿಯನ್ನು ಹೇಳಿಕೊಡು. ನಚಿಕೇತ ಏನು ಕೇಳ್ಬೋದಾಗಿತ್ತು? ನನ್ನನ್ನು ಸ್ವರ್ಗಲೋಕಕ್ಕೆ ಕಳಿಸ್ಕೊಡು ಅಂತ ಕೇಳ್ಬೋದಾಗಿತ್ತು. ಈಗಲ್ಲ, ಸತ್ತ ಮೇಲೆ ನನ್ನನ್ನು ನೀನು ನರಕಕ್ಕೆ ಹಾಕಬೇಡ, ಸ್ವರ್ಗಲೋಕಕ್ಕೆ ಕಳಿಸ್ಕೊಡು ಅಂತ ಅದನ್ನು ಕೇಳೋದಿಲ್ಲ. ಸ್ವರ್ಗಕ್ಕೆ ಸೋಪಾನ ಕಟ್ಟುವ ಪ್ರಯತ್ನ ಮಾಡ್ತಾನೆ. ತನಗಾಗಿ ಎಲ್ಲ ವರ ಅದು.
ಸತ್ವಮಗ್ನಿಂ ಸ್ವರ್ಗ ಮಧ್ಯೇಶ ಮೃತ್ಯು. ಸ್ವರ್ಗಕ್ಕೆ ಜನ ಯಾವ ಒಂದು ಪ್ರಕ್ರಿಯೆಯನ್ನು ಬೆಳೆಸಿದರೆ ಸ್ವರ್ಗಕ್ಕೆ ಜನ ಹೋಗಬಹುದು, ಯಾವ ವಿದ್ಯೆಯನ್ನು ಬೆಳೆಸಿ ಯಾವ ಯಜ್ಞವನ್ನು ಮಾಡಿದರೆ ತನ್ಮೂಲಕವಾಗಿ ಮನುಷ್ಯ ಸ್ವರ್ಗಕ್ಕೆ ಹೋಗ್ತಾನೋ ಅಂತಹ ಅಗ್ನಿವಿದ್ಯೆಯನ್ನು, ಅಂತಹ ಒಂದು ವಿಶಿಷ್ಟವಾದ ಯಜ್ಞ ಪ್ರಕ್ರಿಯೆಯನ್ನು ನನಗೆ ಉಪದೇಶ ಮಾಡು. ಈ ಲೋಕದಲ್ಲಿ ಎಷ್ಟೋ ಮಂದಿ ಸ್ವರ್ಗಕ್ಕೆ ಹೋಗುವಂಥ ಅಪೇಕ್ಷೆ ಉಳ್ಳವರಾಗಿರ್ತಾರೆ, ಅಥವಾ ಹೋಗಬೇಕು ಪಾಪ, ಒಂದು ದಾರಿಯನ್ನು ತೆರೆಯೋಣ. ಯಮಲೋಕದ ಕಡು ಕಷ್ಟಗಳನ್ನು ಅನುಭವಿಸುತ್ತೆ ಸ್ವರ್ಗಲೋಕಕ್ಕೆ ಜನಗಳು ಹೋಗುವಂತೆ ಅದಕ್ಕೆ ಬೇಕಾದಂಥ ಒಂದು ಪ್ರಕ್ರಿಯೆಯನ್ನು ಲೋಕದಲ್ಲಿ ಚಾಲ್ತಿಗೆ ತರೋಣ. ಯಮದಲ್ಲಿ ಕೇಳಿದ ವರ ಎಂಥದ್ದು ನಚಿಕೇತ ಅಂದರೆ, ನಿನ್ನನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ ಕೇಳಿದ ವರ ಹೇಗಿದೆ ಅಂದರೆ, ನಿನ್ನಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ನೇರವಾಗಿ ಹೋಗಿ ಅವನಲ್ಲೇ ಕೇಳಿದ್ದು ಅಂತ. ಹಾಗಾಗಿ ಸ್ವರ್ಗಲೋಕ ಅಮೃತತ್ವಂ ಭಜಂತೆ ಏತದ್ವಿತೀಯೇನ ವರಣೇಣ ಸತ್ವಮಗ್ನಿಂ ಸ್ವರ್ಗ ಮಧ್ಯೇಶ ಮೃತ್ಯೋ ಅಂತ ಒಂದು ವಿದ್ಯೆಯನ್ನು, ವಿಶಿಷ್ಟವಾಗಿರ್ತಕ್ಕಂಥ ಅಗ್ನಿಯಿಂದ ಸಾಧಿತವಾಗಿರಬೇಕಾಗಿರುವಂಥದ್ದು ಅದು, ಅಂಥ ವಿದ್ಯೆಯನ್ನು ಉಪದೇಶ ಮಾಡು ಅಂತ ಕೇಳಿದಾಗ ಯಮ ಸಂತೋಷವಾಗಿ ಆ ವಿದ್ಯೆಯನ್ನು ಉಪದೇಶ ಮಾಡ್ತಾನೆ. ಪ್ರತೇ ಬ್ರವೀಮಿ ತದುಮೇ ನಿಬೋಧ, ಹೇಳ್ಕೊಡ್ತಾನೆ, ನಿನಗೆ ಉಪದೇಶ ಮಾಡ್ತಾನೆ, ಸ್ವೀಕಾರ ಮಾಡು ಆ ವಿದ್ಯೆಯನ್ನು. ಯಾಕೆಂದರೆ ಯಮನಾಗಿದ್ದು ಅದೇ ವಿದ್ಯೆಯ ಮೂಲಕವಂತೆ. ಅದನ್ನು ಬಳಸ್ಕೊಂಡೇ ಯಮ ಪದವಿಯನ್ನು ಸಂಪಾದನೆ ಮಾಡಿದನಂತೆ, ಮತ್ತು ಮುಂದೆ ಮುಕ್ತಿ ಪದವಿಗೂ ಕೂಡ ದಾರಿ ಮಾಡ್ಕೊಂಡಿದ್ದಾನಂತೆ. ಹಾಗಾಗಿ ಆ ವಿದ್ಯೆಯನ್ನು, ಆ ಅಗ್ನಿಯನ್ನು ನಚಿಕೇತನಿಗೆ ಯಮ ಉಪದೇಶ ಮಾಡ್ತಾನೆ. ಅದೊಂದು ಪ್ರಕ್ರಿಯೆ, ಅದಕ್ಕೆ ಬೇಕಾದ ಅನೇಕ ಸಲಕರಣೆಗಳು, ಉದಾಹರಣೆ ಇಟ್ಟಿಗೆಗಳು, ಇಷ್ಟಕ ಅಂತ ನಾವು ಕರಿತೇವೆ, ಅದನ್ನು ಯಜ್ಞದಲ್ಲಿ ಬೇಕಾಗತ್ತೆ. ಆ ಇಟ್ಟಿಗೆಗಳನ್ನು ಒಂದು ಬೇರೆ ವಿಶಿಷ್ಟವಾದ ಕ್ರಮದಲ್ಲಿ ಜೋಡಿಸ್ಬೇಕಾಗತ್ತೆ, ಅಂಥದ್ರಲ್ಲಿ ಬೇರೆ ಬೇರೆ ಇರುತ್ತೆ ಅಂತ. ಆ ಎಲ್ಲ ಪ್ರಕ್ರಿಯೆ ಹೇಳಿದರೆ ತುಂಬ ಸಂಕೀರ್ಣ, ಕಾಂಪ್ಲಿಕೇಟೆಡ್ ಅದು. ಅದೆಲ್ಲವನ್ನು ಹಾಗೆ ಯಮನಿಗೆ ತಿರುಗಿ ಹೇಳಿದನಂತೆ ನಚಿಕೇತ. ಏಕಪಾಠಿಯವನು, ಏಕಸಂಧಿಗ್ರಾಹಿ. ಒಮ್ಮೆ ಯಮ ಹೇಳಿಕೊಟ್ರೆ ಮರುಕ್ಷಣದಲ್ಲಿ ಅವನು ಯಾವ ಪ್ರಕ್ರಿಯೆ, ಉದಾಹರಣೆಗೆ ಇಟ್ಟಿಗೆಗಳು ಯಾವುದು ಬೇಕು, ಎಷ್ಟು ಬೇಕು, ಹೇಗೆ ಬೇಕು, ಆ ರೀತಿ ಒಟ್ಟಿಡೀ ಯಜ್ಞಕ್ಕೆ ಏನು ಪ್ರಕ್ರಿಯೆ ಬೇಕು, ಹೇಗೆ ಅದೆಲ್ಲವನ್ನು ಮರಳಿ ಯಮನಿಗೆ ಒಪ್ಪಿಸಿದಾಗ ಸಂತೋಷ ಆಗೋಯ್ತು ಯಮನಿಗೆ. ಇನ್ನೊಂದು ವರ ಕೊಟ್ಟನಂತೆ ನಚಿಕೇತನಿಗೆ. ಬೇಕಾದ ವರ ಕೇಳು ಅಂತಲ್ಲ, ತಾನೇ ಕೊಡ್ತಾನೆ. ಈ ಅಗ್ನಿ ನಿನ್ನ ಹೆಸರಿನಲ್ಲಿಯೇ ಪ್ರಸಿದ್ಧವಾಗಲಿ, ನಾಚಿಕೇತ ಅಗ್ನಿ ಅಂತಲೇ ಈ ಅಗ್ನಿ ಪ್ರಸಿದ್ಧವಾಗಲಿ ಅಂಥೇಳಿ ಒಂದು ರತ್ನ ಮಾಲೆಯನ್ನು ಕೂಡ ಕೊಡ್ತಾನೆ. ಶೃಂಕಾಂ ಅಂದರೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ರತ್ನ ಮಾಲಿಕೆ, ಆ ರತ್ನ ಮಾಲಿಕೆಯನ್ನು ಕೂಡ ಆಶೀರ್ವಾದದ ರೂಪದಲ್ಲಿ ಕೊಡ್ತಾನೆ. ಯಮ ಕೊರಳಿಗೆ ಪಾಶ ಹಾಕಿ ಎಳೆಯೋದು ಗೊತ್ತು, ಆದರೆ ಇವನು ಎಂಥವನು ನೋಡಿ, ಕೊರಳಿಗೆ ರತ್ನ ಮಾಲಿಕೆ ಹಾಕ್ಸ್ಕೊಂಡಿದ್ದಾನೆ ಯಮನ ಕೈಯಿಂದ ಅಂತ. ನಚಿಕೇತ ಒಂದನೇ ವರ ಇಹಲೋಕ, ಎರಡನೇ ವರ ಸ್ವರ್ಗಲೋಕ ಅಂತ. ಎಂಥ ವರಗಳನ್ನು ಕೇಳ್ತಾನೆ ಅಂದರೆ, ವಾಮನ ತ್ರಿವಿಕ್ರಮನಾಗಿ 3 ಲೋಕ ಅಡದಂತೆ ಆಯ್ತು ನೋಡಿ ಇದು ಅಂತ. ಹಾಗಾಗಿ 2 ವರಗಳಿಂದ 2 ಲೋಕ, ಒಂದು ಇಹಲೋಕದ ಸುಖ, ಇನ್ನೊಂದು ಪರಲೋಕದ ಸ್ವರ್ಗಲೋಕದ ಸುಖ. ಇದೆರಡೂ ವರವನ್ನು ಕೂಡ ಪಡ್ಕೊಂಡ ನಚಿಕೇತ. ಆದರೆ ಸ್ವಾರ್ಥ ಇಲ್ಲ, ಎರಡೂ ಕಡೆ ಸ್ವಾರ್ಥ ಇಲ್ಲ. ಈಗ ನಾವ್ಯಾರು ಆಗಿದ್ದರೆ ಸ್ವಲ್ಪ ಉಪ್ಪು ಹುಳಿ ಖಾರ ತಿನ್ನೋರು, ಸಿಟ್ಟು ದ್ವೇಷ ಜಾಸ್ತಿ ಇರುವಂಥವ್ರು, ನಮ್ಮ ಅಪ್ಪನಿಗೆ ಒಂದು ಶಾಸ್ತಿ ಮಾಡಬೇಕು ನಾನು, ಅದಕ್ಕೆ ಏನಾದ್ರು ಒಂದು ಶಕ್ತಿ ಕೊಡ್ತೀಯ ಅಂತ ಕೇಳ್ತಿದ್ವೋ ಏನೋ. ಯಮನ ಭೇಟಿಯಾಗಿದೆ, ಒಂದು ಬುದ್ಧಿ ಕಲಿಸ್ಬೇಕು ನಮ್ಮ ಅಪ್ಪನಿಗೆ ಅಂತ. ಕೋಪ ಅಲ್ವಾ, ಸಾವಿಗೆ ನೀನನ್ನು ಕೊಟ್ಟೆ ಅಂತಂದರೆ, ಒಳ್ಳೆ ಮಾತನ್ನು ಹೇಳಿದ್ದಕ್ಕೆ ಮೃತ್ಯುವಿಗೆ ಕೊಟ್ಟೆ ಅಂತ ಅಪ್ಪನ ಮೇಲೆ ಸಿಟ್ಟು ಬರುತ್ತಾ ಇಲ್ವಾ? ನಗು ಬರ್ತಾ ಇದೆ, ಸಿಟ್ಟು ಬರುತ್ತಾ ಇಲ್ವಾ ಅಂದರೆ ನೋಡಿ, ಸರಿಯಾದ ಉತ್ತರ ಇಲ್ಲ ನಿಮ್ಮ ಕಡೆಯಿಂದ. ಸಿಟ್ಟು ಬರದೇ ಇದ್ರೆ ನೀವೆಲ್ಲ ಒಳ್ಳೆ ಮಕ್ಕಳು, ನಚಿಕೇತನ ಥರದ ಮಕ್ಕಳು ಅಂತ ಅರ್ಥ. ಅಲ್ಲ ಅಂದರೆ ಹಾಗಾಗಬೇಕು ನೀವು ಅಂತ. ಈ ಪಾಠ ಯಾಕೆಂದರೆ ನೀವೆಲ್ಲ ನಚಿಕೇತನಂತೆ ಆಗಬೇಕು, ನೀವೆಲ್ಲ ನಚಿಕೇತಿಯರಾಗಬೇಕು ಅಂತ ಅನ್ಕೊಳ್ಳಿ ಬೇಕಾರೆ. ತಮಾಷೆಗೆ ಹೇಳಿದ್ದು, ನಚಿಕೇತಿ ಅಂತೆಲ್ಲ ಆಗಲ್ಲ ಶಬ್ದ, ಸಂಸ್ಕೃತದಲ್ಲಿ ಆ ರೀತಿ ಶಬ್ದ ಸಿದ್ಧ ಆಗೋದಿಲ್ಲ. ಹಾಗಾಗಿ ನೀವು ಹಾಗಾಗಬೇಕು ಅಂತ, ನಚಿಕೇತನಂತೆ ನೀವೆಲ್ಲರೂ ಕೂಡ ಆಗಬೇಕು ಅನ್ನೋದೇ ಉದ್ದೇಶ ಇದಕ್ಕೆ ಅಂತ. ಇನ್ನೀಗ ಮೂರನೇ ವರ ಕೇಳಿದ ನಚಿಕೇತ. ಏನು ಕೇಳಿದ? ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತಿ ಇತ್ಯೇಕೆ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾ ಮನುಶಿಷ್ಟಸ್ತ್ವಯಾಹಂ ವರಾಣಾಮೇಶ ವರಸ್ತೃತೀಯ. ಒಂದು ಮಾಹಿತಿ ಕೇಳ್ತಾನೆ ಅಷ್ಟೆ.
ನಚಿಕೇತ. ಒಂದು ಮಾಹಿತಿ, 3ನೇ ವರ. ಆ ಮಾಹಿತಿ ಏನು ಅವನು ಒಬ್ಬರಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ, ಈ ಪ್ರಪಂಚದ ಸಕಲ ಜೀವಿಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೇಳ್ತಾನೆ. ಆದರೆ ಆ ಮಾಹಿತಿ ಯಮನಿಗೆ ಬಹಳ ಕಷ್ಟ ಆಯ್ತಂತೆ ಕೊಡೋದಕ್ಕೆ ಅದನ್ನು ಅಂಥ ಮಾಹಿತಿಯನ್ನು ಕೇಳ್ತಾನೆ. ಏನಪ್ಪ ಮಾಹಿತಿ ಅಂದರೆ ಒಂದು ವಿಚಿಕಿತ್ಸೆ, ಒಂದು ಜಿಜ್ಞಾಸೆ ಈ ಲೋಕದಲ್ಲಿದೆ. ಏನಪ್ಪ ಅಂದರೆ ಈ ಮನುಷ್ಯ ಸತ್ತವನು ಮುಂದೇನಾಗ್ತಾನೆ, ಅವನು ಇದಾನೋ ಇಲ್ವೋ ಅಂತ. ಏಯಂ ಪ್ರೇತೆ, ಪ್ರೇತೆ ಅಂದರೆ ಸತ್ತ ಮನುಷ್ಯನ ವಿಷಯದಲ್ಲಿ, ಪ್ರೇತೆ ಮನುಷ್ಯ ವಿಚಿಕಿತ್ಸ, ಸತ್ತ ಮನುಷ್ಯನ ವಿಷಯದಲ್ಲಿ ಒಂದು ವಿಚಿಕಿತ್ಸೆ, ಒಂದು ಜಿಜ್ಞಾಸೆ ಅಂತ. ಏನು ಜಿಜ್ಞಾಸೆ? ಅಸ್ತಿ ಇತ್ಯೇಕೆ ನಾಯಮಸ್ತಿ ಇತಿ ಚೈಕೆ. ಅಸ್ತಿ ಅಂತ ಕೆಲವರು, ನಾಸ್ತಿ ಅಂತ ಕೆಲವರು. ಅಸ್ತಿ ಅಂದವರು ಆಸ್ತಿಕರಾದರು. ಮುಂದೇಳಿ, ಹಂಗೆ ನಾವು ಅರ್ಧನೇ ಹೇಳೋದು, ನಾವು ಇನ್ನು ಅರ್ಧ ನಿಮಗೆ ನಾವು ಬಿಟ್ಟಿರ್ತೀವಿ ಯಾವಾಗಲೂ. ಹಾಗಾಗಿ ಎಲ್ಲರೂ ನಾವು ನಿಲ್ಲಿಸಿ ನೀವು ಮುಂದುವರಿಸ್ಬೇಕು ಅಂತ ಅರ್ಥ ಅದಕ್ಕೆ. ನೆನ್ಪಿಟ್ಕೊಳ್ಳಿ, ಅದನ್ನ ನಿಲ್ಲಿಸಿ ನೀವು ಮುಂದುವರಿಸ್ಬೇಕು ಅಂತ. ಪಾಪ ಗುರುಗಳಿಗೆ ಮರ್ತೋಗಿದೆ ಅಂತ ನೀವು ಅದನ್ನ ಪೂರ್ತಿ ಮಾಡಬೇಕು ಅಂತ, ಶಿಷ್ಯ ಪೂರ್ತಿ ಮಾಡಬೇಕು ನಿಜವಾದ ಶಿಷ್ಯನಾದರೆ ಅಂತ. ಅಸ್ತಿ ಇತ್ಯೇಕೆ ನಾಯಮಸ್ತಿ ಇತಿ ಚೈಕೆ. ನಾಸ್ತಿ ಅನ್ನೋರು ಯಾರು? ನಾಸ್ತಿ ಪರಲೋಕ, ಪರಲೋಕವಿಲ್ಲ, ಸತ್ತ ನಂತರ ಬದುಕಿಲ್ಲ, ಅವರೇ ನಾಸ್ತಿಕರು. ಇದೆ ಅಂದರೆ ಆಸ್ತಿಕ ಅವನು. ಚಾರ್ವಾಕರ ಬಗ್ಗೆ ನೀವು ಕೇಳಿದ್ದೀರಾ? ಚಾರುವಾಕ್ ಅಂತ ಭಾಳ ಚೆನ್ನಾಗಿರುತ್ತಂತೆ, ಕೇಳೋಕ್ಕೆಲ್ಲ ಭಾಳ ರಮಣೀಯವಾಗಿರುತ್ತಂತೆ ಮಾತದು. ಅವ್ರೇನು ಹೇಳ್ತಾರೆ ಅಂದರೆ ಸತ್ತ ಮೇಲೆ ಮುಗೀತು ಅಂತ. ಡಮ್ ಅಂದೋದ, ನೆಗದಿ ಬಿದ್ದು ಹೋದ ಅಂತ ಹೇಳ್ತಾರಲ್ವಾ, ಮುಗೀತು ಅಂತ, ಮುಂದೇನೂ ಇಲ್ಲ ಅಂತ. ಹಾಗಾಗಿ ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡು ತುಪ್ಪ ಕುಡಿ. ಸಾಲ ತೀರ್ಸೋಕ್ಕಾಗದೆ ಹೋದರೆ ತೀರಿಸ್ಬೇಡ. ಅಸಲಿ ವಿಷಯ ಅಂದರೆ ಸಾಲ ತೀರ್ಸೋಕೆ ಹೋಗಬೇಡ, ಮೋಸ ಮಾಡು. ಋಣ ಉಳ್ಕೊಂಡ್ಬಿಡುತ್ತೆ. ಅದೇ ಪುರಾಣಗಳು ಹೇಳೋ ಪ್ರಕಾರ ಸಾಲ ಮಾಡಿ ತೀರಿಸ್ತಾ ಇದ್ದವನಿದಾನಲ್ಲ, ಯಮಲೋಕದಲ್ಲಿ ಅವನ ಮಾಂಸವನ್ನು ಕಿತ್ತು ಕೊಡಲಾಗತ್ತಂತೆ ಅಂತ. ಅವನು ಬದುಕಿರುವಾಗಲೇ ಅವನ ದೇಹ ಭಾಗವನ್ನು ಕಿತ್ತು ಕೊಡ್ತಾರೆ ಅಂತ. ನೀನು ಬದುಕಿರುವಾಗ ಕೊಟ್ಟಿಲ್ಲ ಅಲ್ವಾ, ತೀರಿಸಿಲ್ಲ ಅಲ್ವಾ, ತೀರಿಸು ಇದೋ ಈಗ ಅಂತ ದೇಹ ಭಾಗವನ್ನು ಕಿತ್ತು ಕೊಡ್ತಾರೆ ಅಂತೆ ಅಂತ. ಹೀಗೆಲ್ಲ ಆಗೋದನ್ನು ತಪ್ಪಿಸ್ಕೋಬೇಕು ಅಂದರೆ ಸಾಲ ತೀರಿಸ್ಬೇಕಪ್ಪ, ಋಣ ತೀರಿಸ್ಬೇಕು ಅಂತಂದರೆ ಚಾರ್ವಾಕರು ಹೇಳೋದು ಬಿಡು ಆಮೇಲೇನಿಲ್ಲ, ಸತ್ರ ಮುಗೀತು ಅಂತ ಕೆಲವರು. ಇನ್ನು ಕೆಲವರು ಹಾಗಲ್ಲ, ಸತ್ತಲ್ಲಿಗೆ ಮುಗಿಯೋದಿಲ್ಲ, ಸತ್ತ ಮೇಲೂ ಬದುಕಿದೆ. ಈಗ ದೇಹವೇ ನಾನು ಅಂತಾದರೆ ಅದು ಸರಿ, ಅದು ಯಾಕೆಂದರೆ ದೇಹ ಹೋಗ್ಬಿಡುತ್ತಲ್ವ, ಆಮೇಲೆ ಅದನ್ನು ಸುಟ್ಬಿಡ್ತಾರೆ, ಅದನ್ನು ಅಥವಾ ಮಣ್ಣಲ್ಲಿ ಉಳ್ಬಿಡ್ತಾರೆ, ಮತ್ತು ದೇಹ ಉಳ್ಕೊಳ್ಳುತ್ತೆ, ಆಮೇಲೆ ಸತ್ತ ಮೇಲೆ ಉಳ್ಕೊಳ್ಳೋದಲ್ವಾ. ದೇಹವೇ ನಾನು ಅಂತಾದರೆ ಮಾತ್ರವೇ ಚಾರ್ವಾಕರ ಸಿದ್ಧಾಂತ ಸತ್ಯ ಅಂತ ಆಗುವಂಥದ್ದು ಅಂತ. ಆದರೆ ನೀವೆಲ್ಲ ಗಮನಿಸ್ಬೇಕು, ಸತ್ತಾಗ ಶರೀರದಲ್ಲಿ ಎಲ್ಲವೂ ಹಾಗೆ ಇರುತ್ತಲ್ವಾ. ಈಗ ಸಹಜವಾಗಿ ಯಾರು ಸತ್ತರೆ ಕಣ್ಣು ಕೈ ಕಾಲು ಎಲ್ಲವೂ ಅಲ್ಲೇ ಇದೆ, ದೇಹ ಇಡೀ ದೇಹ ಹಾಗೆ ಉಳ್ಕೊಂಡಿರುತ್ತೆ. ಹೋಗಿದ್ದು ಬೇರೆ ಅಂತ, ದೇಹ ಅಲ್ಲ ಅದು ಅಂತ. ಯಾಕೆಂದ್ರೆ ಇಡೀ ಬಾಡಿ ಹಾಗೆ ಉಳ್ಕೊಂಡಿದೆಯಲ್ಲ, ಅಂದಮೇಲೆ ಹೋಗಿದ್ದು ಬಾಡಿ ಅಲ್ಲ, ಅದು ಇನ್ನೇನು ಅಂತ. ವ್ಯತ್ಯಾಸ ಏನಪ್ಪ ಅಂದರೆ ಉಸಿರಾಡ್ತಾ ಇದ್ದ, ಈಗ ಉಸಿರಾಡ್ತಾ ಇಲ್ಲ. ಉಸಿರುಂದೇನು ಗಾಳಿ, ಗಾಳಿ ಈಗಲೂ ಕೂಡ ಓಡಾಡ್ತಾ ಇದೆ. ಆದರೆ ಆ ಉಸಿರಾಟದ ಹಿಂದಿರತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ಒಂದು ತತ್ವ ಇದೆಯಲ್ಲ, ಅದಿಲ್ಲ, ಫೀಲಿಂಗ್ಸ್ ಇಲ್ಲ. ಯಾರಿಗೆ ಫೀಲಿಂಗ್ಸ್ ಆಗ್ತಾ ಇತ್ತೋ ಅವನಿಲ್ಲ. ಫೀಲಿಂಗ್ಸ್ ದೇಹಕ್ಕಲ್ಲ ಆಗೋದು, ದೇಹ ಇದೆ ಈಗಲೂ ಕೂಡ, ಎಲ್ಲವೂ ಇದೆ ಹಾಗಾಗಿ ಸತ್ತ ಕೂಡಲೇ ಶಾಂತವಾದ ಮರಣ ಆದರೆ ಅವ್ರು ಬದುಕಿರುವಾಗ ಕಾಣ್ತಾರೆ ನೋಡೋದಕ್ಕೆ. ಜೀವ ಹೋಗಿದೆ ಅಂತ ಕೂಡ ಗೊತ್ತಾಗೋದಿಲ್ಲ, ಡಾಕ್ಟ್ರುಗಳು ಬಂದು ಹೇಳಿದ್ರೆ ಮಾತ್ರ ಗೊತ್ತಾಗತ್ತೆ ಹೊರತು ಜೀವ ಹೋಗಿದ್ದೆ ಗೊತ್ತಾಗಲ್ಲ ಅಂತ. ಎಲ್ಲ ಇದೆಯಲ್ಲ ಅಂದರೆ ಅದಿಲ್ಲ ಅಂತ. ಯಾರಿಗೆ ಫೀಲಿಂಗ್ಸ್ ಆಗ್ತಾ ಇತ್ತು, ಸುಖ ದುಃಖ ಯಾರಿಗಾಗ್ತಾ ಇತ್ತು, ಯಾರು ಉಸಿರಾಡ್ತಾ ಇದ್ರು, ಅದು ಯಾವುದೋ ಒಂದು ಬೇರೆ ಅಂತ.
ಅದು ಉಂಟು ಆಮೇಲೂ ಕೂಡ ಅಂತ. ಅದೇ ನಿಜವಾದ್ದು ಅಂತ. ಅದು ಬೇರೆ ದೇಹ ಪಡ್ಕೊಡುತ್ತೆ, ಅದು ಬೇರೆ ಲೋಕಕ್ಕೆ ಹೋಗುತ್ತೆ, ಅದು ಅಲ್ಲಿ ಬೇರೆ ಸುಖ ದುಃಖಗಳನ್ನ ಅನುಭವಿಸೋಕೆ ಶುರು ಮಾಡುತ್ತೆ, ಮತ್ತೆ ಹೊಸ ಜೀವನ ಶುರು ಮಾಡುತ್ತೆ ಅದು. ಇದು ಇನ್ನೊಂದು ವರ್ಗ ಅಂತ. ಆಸ್ತಿಕರು ಮತ್ತು ನಾಸ್ತಿಕರು ಈ ಪ್ರಶ್ನೆ ಇಟ್ಟಿದ್ದು ನಚಿಕೇತ ಯಮನ ಮುಂದೆ. ವರಾಣಾಮೇಶ ವರ ತೃತೀಯ, ಇದು 3ನೇ ವರ. ನೀವು ನಿಮ್ಮನ್ನ ಜಾಗದಲ್ಲಿ ಕಲ್ಪನೆ ಮಾಡ್ಕೋಬೇಕು. ನೀವು 3ನೇ ವರ ಏನು ಕೇಳ್ತಾ ಇದ್ರಿ? ಫಸ್ಟ್ ಆಫ್ ಆಲ್ ಮೊದಲನೇ ವರ ಏನು ಕೇಳ್ತಾ ಇದ್ರಿ ನೀವು ಒಂದ್ಸರ್ತಿ ನಿಷ್ಪಕ್ಷಪಾತವಾಗಿ ಆ ಕಡೆ ಕೂತು ಯೋಚನೆ ಮಾಡಬೇಕು. ನೀವು 1ನೇ ವರ ಏನು ಕೇಳ್ತಿದ್ರಿ, 2ನೇ ವರ ಏನು ಕೇಳ್ತಿದ್ರಿ, 3ನೇ ವರ ಏನು ಕೇಳ್ತಿದ್ರಿ? ಇದನ್ನು ಕೇಳ್ತಿದ್ರಾ? ಸತ್ತವನು ಸತ್ತ ಮೇಲೆ ಏನಾಗ್ತಾನೆ, ಇರ್ತಾನೆ ಇರು ಅಂತ ಕೇಳ್ತಿದ್ರ ನೀವು? ಅಂದರೆ ನಚಿಕೇತನ ಸ್ತರ ಯಾವುದು ಅಂತ, ಅವನ ಮೇಧೆ ಯಾವುದು ನಚಿಕೇತನದ್ದು ಅಂತ, ಬಾಲಕನಾದರೂ ಕೂಡ ಅವನ ಪ್ರಜ್ಞೆ ಎಂಥದ್ದು ಅಂತ, ಅಂಥ ಪ್ರಜ್ಞೆ ನಮಗೆ ಬರಬೇಕು ಅಂತ. ಜೀವಯಾನ ಅಂದರೆ ಅದರ ಮರ್ಮ ಈ ಪ್ರಶ್ನೆಯಲ್ಲಿ ಅಡಗಿದೆ. ಈ ಪ್ರವಚನ ಸರಣಿಗೆ ಹೆಸರೇನು ನೋಡಿ, ಈಗ ಬಂತು ಆ ವಿಷಯ. ಅದು ಇಷ್ಟೊತ್ತು ಕಡ್ದು 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 ಈಗ ಒಂದು ಸ್ವಲ್ಪ ಬೆಣ್ಣೆ ಕಾಣ್ತಾ ಇದೆ ನೋಡಿ. ಇದೇ ಜೀವಯಾನ ಅಂದರೆ. ಸತ್ತ ಬಳಿಕ ಏನಾಗುತ್ತೆ? ಜೀವ ಎತ್ತ ಹೋಗುತ್ತೆ, ಅದೇ ಜೀವಯಾನ ಅಂತ. ಸತ್ತ ಬಳಿಕ ಮಾತ್ರ ಅಲ್ಲ, ಈಗಲೂ ಕೂಡ ಉಂಟದು. ನೀವು ಊರಿಂದ ಇಲ್ಲಿಗೆ ಬಂದ್ರಿ ಅಲ್ವಾ, ಒಂದು ಯಾನ ಇದೆ ನೋಡಿ ಅಲ್ಲಿಂದ ಇಲ್ಲಿಗೆ. ಯಾರು ಓಡಾಡ್ತಿರೋದು? ನಾನು ಅಂದರೆ ಯಾರು? ಆಯಿತು, ನೀವು ಇವತ್ತಿನಿಂದ ನಾಳೆಗೆ ಹೋಗ್ತೀರಲ್ವಾ, ನಾಳೆಯಿಂದ ನಾಡಿದ್ದಿಗೆ. ಇವತ್ತು ಹೀಗೆ ಎದ್ಬಿಡತ್ತಾ ಇದು? ಇಂದಿನಿಂದ ನಾಳೆಗೆ, ನಾಳೆಯಿಂದ ನಾಡಿದ್ದಿಗೆ, ಈ ವಾರದಿಂದ ಮುಂದಿನ ವಾರಕ್ಕೆ, ಈ ತಿಂಗಳಿಂದ ಮುಂದಿನ ತಿಂಗಳಿಗೆ ಹೋಗೋನು ಯಾರು? ಜೀವಯಾನ. ಇದು ಕೂಡ ಜೀವನಯಾನ. ಸ್ವಲ್ಪ ಒಂದು ಅಕ್ಷರ ಜಾಸ್ತಿ ಸೇರಿಸಿ ನಿಮ್ಗೆ ಇನ್ನೂ ಸ್ಪಷ್ಟ ಆಗುತ್ತೆ. ಜೀವನಯಾನ, ಜೀವಯಾನ, ಅದು ಜೀವಯಾನವೇ. ಅದು ಜೀವವೇ ಇಲ್ಲಿ ಬಂದು ಹೀಗೆ ಜೀವನ ಮಾಡ್ತಾ ಇರುವಂಥದ್ದು. ಮುಂದಕ್ಕೆ ಇನ್ನೊಂದು ಬೇರೆ ಜೀವನಕ್ಕೆ ಹೋಗೋದು ಕೂಡ ಅದೇ ಅಂತ. ಹಾಗಾಗಿ ಆ ಜೀವಯಾನ ಅಂತ ಏನಾದ್ರು ಇದ್ದರೆ ಅದರ ಮರ್ಮ ಈ ಪ್ರಶ್ನೆಯಲ್ಲಿದೆ. ಯಮ ಹೇಳ್ತಾನೆ, ಆಶ್ಚರ್ಯ ಆಶ್ಚರ್ಯ. ಇವನು ಯಾರು? ಜೀವ ಇದ್ದಾನಲ್ಲ, ಜೀವದೊಳಗಿನ ಇನ್ನೊಂದು ಬೆಳಕು, ಒಂದು ದೇವ ಅಂತ ಬೇಕಾದ್ರೆ ಕರಿಬೋದು ನೀವು. ಎಷ್ಟೋ ಜನ ಕೇಳೇ ಇಲ್ಲ ಅವನ ಬಗ್ಗೆ. ಈ ಪ್ರಪಂಚದಲ್ಲಿ 600-700 ಕೋಟಿ ಎಷ್ಟೋ ಜನ ಇದ್ದಾರಲ್ಲ ಪ್ರಪಂಚದಲ್ಲಿ, ಎಷ್ಟೋ ಜನ ಇಂಥದ್ದೊಂದು ಸುದ್ದಿನೇ ಕೇಳಿಲ್ವಂತೆ. ಅಂಥದ್ದೊಂದು ಉಂಟು ಇಲ್ಲ, ಆ ವಿವೇಚನೆ ಇಲ್ಲದೆ ಇರ್ತಕ್ಕಂಥ ಕೋಟಿ ಕೋಟಿ ಜೀವಗಳಿದ್ದಾವೆ. ಕೆಲವರು ಕೇಳಿದ್ದಾರೆ, ಏನೋ ಒಂದು ಜೀವ ಉಂಟು, ದೇವರುಂಟು ಅಂತ, ಆದರೆ ಗೊತ್ತಿಲ್ಲ. ಆಶ್ಚರ್ಯೋ ಭಕ್ತ ಕುಶಲೋಸ್ಯ ಲಬ್ಧ. ಅದ್ರ ಬಗ್ಗೆ ಹೇಳೋರು ದುರ್ಲಭ, ಕೇಳೋರು ಮತ್ತು ಕೂಡ ದುರ್ಲಭ ಅಂತ. ಕೇಳಿ ತಿಳ್ಕೊಳ್ಳೋರು ದುರ್ಲಭದಲ್ಲಿ ದುರ್ಲಭ. ಆಶ್ಚರ್ಯ ಅಂತ, ಈ ಪ್ರಪಂಚದಲ್ಲಿ ಅಪರೂಪ ಅಂತ, ಕೌತುಕ ಅಂತ. ಅದನ್ನೇ ನಾವು ಹೇಳಿದ್ದು. ನೀವು ಎಷ್ಟು ಜನ ಕೇಳ್ತಾ ಇದ್ರಿ ಈ ಪ್ರಶ್ನೆಯನ್ನು? ಎಷ್ಟು ಜನರಿಗೆ ಈ ಕುತೂಹಲ ಬರ್ತಾ ಇತ್ತು? ಜೀವದ ಬಗ್ಗೆ ಪ್ರಶ್ನೆ ಎಷ್ಟು ಜನಕ್ಕೆ ಬರುತ್ತೆ? ಅಪರೂಪ ಅಂತ. ರಮಣ ಮಹರ್ಷಿಗಳಿಗೆ ಹೀಗೆ ಆಗಿದ್ದಂತೆ. ರಮಣ ಮಹರ್ಷಿಗಳ ಬಗ್ಗೆ ನೀವು ಕೇಳಿದ್ದೀರಾ? 1 ಗಂಟೆ ಕೂಡ ಬೇಕಾಗಲಿಲ್ಲ ಅವರಿಗೆ ಅವರ ಆತ್ಮ ಸಾಕ್ಷಾತ್ಕಾರ ಆಗೋದಕ್ಕೆ. ಜನ್ಮ 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 ಜನ್ಮಗಳಲ್ಲಿ ಆಗದೇ ಇರುವಂಥದ್ದು 1 ಗಂಟೆ ಕೂಡ ಬೇಕಾಗಲಿಲ್ಲ ಅವರಿಗೆ ಅಂತ. ಅವರಿಗೆ ಮೃತ್ಯು ಭೀತಿ ಆಯ್ತಂತೆ. ಒಂದು ಸರ್ತಿ ಸಾವಿನ ಬಗ್ಗೆ ಒಂದೇನೋ ಸಾವು ಅನ್ನೋ ಯೋಚನೆ ಬಂತು, ಭಯ ಆಯಿತು, ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅನ್ನೋ ಹತ್ರ ಆಗಿಬಿಡ್ತು ಒಂದು ಸರ್ತಿ. ಆಮೇಲೆ ಒಂದು ಜಿಜ್ಞಾಸೆ ಬಂತು, ಈ ಸಾಯೋದು ಯಾರು ಅಂತ. ದೇಹವ, ಮನಸ್ಸ, ಇಂದ್ರಿಯಗಳು, ಯಾರು ಸಾಯೋದು ಅಂತ? ನಾನು ತಾನೇ ಸಾಯೋದು ಅಂತ. ನಾನು ಅಂದ್ರೆ ಏನು ಅಂತ ಫೋಕಸ್ ಮಾಡ್ತಾರೆ ಅವರು, ಕಾನ್ಸಂಟ್ರೇಟ್ ಮಾಡ್ತಾರೆ. ಆ ನಾನುವಿನ ಮೇಲೆ ಮನಸ್ಸನ್ನು ಏಕಾಗ್ರ ಮಾಡ್ತಾರೆ. ಒಂದು ಸ್ವಲ್ಪ ಹೊತ್ತಿಗೆ ಬೆಳಕು ಗೋಚರಿಸುತ್ತೆ ಅವರಿಗೆ ಅಂತ. ಆ ನಾನು ಅವ್ರಿಗೊಂದು ಪ್ರಕಟ ಆಗುತ್ತೆ ಅಂತ. ಮತ್ತು ಅವರಿಗೆ ಸಾವಿನ ಭಯ ಇಲ್ಲ. ಯಾಕೆಂದರೆ ಸಾಯೋದು ನಾನಲ್ಲ, ಸಾಯೋದು ಗೀತೆ ಹೇಳೋ ಪ್ರಕಾರ ಅಚ್ಛೇದ್ಯೋಯಂ ಅದಾಹ್ಯೋಯಂ. ಸುಡುವಂತಿಲ್ಲ ಅಂದರೆ ಅವನಿಗೆ ನಾನು ಅಂತ ನಿಜವಾಗಿ ಯಾರೋ ಅದು, ಆ ನನ್ನನ್ನು ಸುಡಲಾಗದು, ನೆನೆಸಲಾಗದು, ಒಣಗಿಸಲಾಗದು ಅಂಥದ್ದು ತಾನೇ ಇದು. ಅಲೆಕ್ಸಾಂಡರ್ ಯಾವುದೊಬ್ಬ ನಮ್ಮ ಭಾರತದ ಸನ್ಯಾಸಿಯನ್ನು ಕಡಿದು ಹಾಕ್ಬಿಡ್ತೇನೆ ಅಂತ ಅಂದಾಗ ಅವನು ಕೊಟ್ಟ ಉತ್ತರ,
ನನ್ನನ್ನು ಇಲ್ಲ ಬಿಡು, ಆಗಲ್ಲ ಬಿಡು. ಈ ಕ್ಷಣದಲ್ಲಿ ಕಡ್ದು ಹಾಕ್ಬಿಡ್ತಾನೆ, ಪೆಟ್ಟು ಒಂದು ತುಂಡು ಎರಡು ಅಂತ. ಏನನ್ನು ಕಡಿಯೋದು ನೀನು? ದೇಹವಂತಾನೆ, ಅದು ನಾನಲ್ಲ. ಕಡಿಯೋದಾದ್ರೆ ಕಡಿ. ಅಲೆಕ್ಸಾಂಡರ್ನಿಗೆ ವಿಚಿತ್ರ ಆಗಿಬಿಡ್ತಂತೆ, ಅವನೇನು ಈವರೆಗೂ ಕಂಡಲ್ಲಿ ಯಾರನ್ನು ಅಂಥವ್ರನ್ನು ಅಂತ. ಅಂದರೆ ನಚಿಕೇತ ಯಾವ ಪ್ರಶ್ನೆ ಕೇಳಿದಾನೋ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ, ನಿಮಗೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ನೀವು ಸಾವಿಗೆ ಹೆದರಬೇಕಾಗಿಲ್ಲ ಅಂತ, ನೋವಿಗೂ ಹೆದರಬೇಕಾಗಿಲ್ಲ. ರಮಣ ಮಹರ್ಷಿಗಳು ಧ್ಯಾನಕ್ಕೆ ಕೂತ್ಕೊಂಡ್ರೆ ಇರುವೆಗಳು ಕಚ್ಚಿ ಎಷ್ಟು ಬಾರಿ ರಕ್ತ ಹರಿತಾ ಇರ್ತಿತ್ತಂತೆ, ತಿಂದುಬಿಡ್ತಿದ್ವು ಅಂತ ಕಚ್ಚಿ ದೇಹದ ಕೆಲವು ಭಾಗಗಳನ್ನು. ಅವ್ರಿಗೆ ಎಚ್ಚರ ಇರ್ತಿರ್ಲಿಲ್ಲ ಅಂತ. ನಾನು ಇವನಲ್ಲಿ ಮುಳುಗಿದಾಗ, ನಾನು ಅವನ್ನ ನೋಡ್ತಾ ಇದ್ದಾಗ, ನಮ್ಮನ್ನು ನಾವೇ ನೋಡ್ತಾ ಇದ್ದಾಗ ಅದು ಎಂಥದ್ದೊಂದು ಆನಂದ, ಎಂಥದ್ದೊಂದು ಮೈ ಮರೆವಿರುತ್ತೆ ಅಂದರೆ ಯಾವ ನೋವು ಕೂಡ ಗೊತ್ತಾಗೋದಿಲ್ಲ ಆ ಸಮಯದಲ್ಲಿ ಅಂತ. ಅಂಥದ್ದೊಂದು ವಾಲ್ಮೀಕಿಗಳ ಮೇಲೆ ಹುತ್ತ ಕಟ್ಟಿದ್ದನ್ನು ಕೇಳಿಲ್ವ ನೀವು? ಎಂಥ ಸ್ಥಿತಿ ಅದು? ಹುತ್ತ ಕಟ್ಟಬೇಕಾದ್ರೆ ಹೇಗಿರ್ಬೇಕದು? ಎಷ್ಟು ಕಾಲ ಹಾಗೆ ಇರಬೇಕು ಅವರು? ಇದೆಲ್ಲ ಯಾವಾಗ ಆಗೋದಂದರೆ ಈ ನಚಿಕೇತ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದಾಗ ಅಂತ. ಅಷ್ಟು ದೊಡ್ಡ ಪ್ರಶ್ನೆ ಅದು ಅಂತ. ಹಾಗಾಗಿ ಯಮ ನಚಿಕೇತನಿಗೆ ಹೇಳಿದಂತೆ, ಬೇಡ ಮಗು, ನಹಿ ಸುಜ್ಞೇಯಂ, ಇದು ತಿಳ್ಕೊಳ್ಳೋದು ಸುಲಭ ಅಲ್ಲ. ನೀನು ತಣ್ಣವನು, ನೀನು ಇದನ್ನು ತಿಳ್ಕೊಳ್ಳೋದು, ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದು ಸುಲಭ ಅಲ್ಲ. ಅಣುರೇಷ ಧರ್ಮ, ತುಂಬ ಸೂಕ್ಷ್ಮ ಇದು. ಹೇಗಾದರೆ ಅಣುವನ್ನು ಕಾಣೋಕ್ಕೆ ಸುಲಭ ಇಲ್ವೋ? ಚಿಕ್ಕದು ಪರಮಾಣು ಕಾಣೋಕ್ಕೆ ಸುಲಭ ಅದನ್ನ. ಹಾಗೆ ನೀನು ಪ್ರಶ್ನೆಗೆ ಉತ್ತರ ಅನ್ನೋದು ಅಷ್ಟೂ ಸೂಕ್ಷ್ಮ ಇದು ಅಂತ. ದೇವತೆಗಳು ಕೂಡ ಕಷ್ಟಪಟ್ಟಿದ್ದಾರೆ ತಿಳ್ಕೊಳ್ಳೋಕೆ ಇದನ್ನು. ದೇವತೆಗಳ ಮಧ್ಯೆ ಇಂಥ ವಿಚಿಕಿತ್ಸೆ ಆಗಿದೆ, ಜಿಜ್ಞಾಸೆಗಳಾಗಿದೆ ಅಂತ. ಆ ಸ್ತರದ್ದದು, ಮನುಷ್ಯರ ಸ್ತರದ್ದಲ್ಲ ಅದು. ಇದನ್ನು ಕೇಳಬೇಡ. ಇಲ್ಲ, ಅದೇ ಪ್ರಶ್ನೆಗೆ ಉತ್ತರ ಬೇಕು ನನಗೆ ಪುನಃ ಪುನಃ ನಚಿಕೇತ ಹೇಳಿದಾಗ ಒತ್ತಾಯ ಮಾಡಬೇಡ, ಒತ್ತಾಯ ಮಾಡಬೇಡ, ಮತ್ತೆ ಅದನ್ನೇ ಕೇಳಬೇಡ, ಬೇರೆ ಏನಾದರೂ ಕೇಳು, ಬೇರೆ ಏನಾದರೂ ಕೇಳು. ಏನು ಬೇಕು ನಿನಗೆ? ಮಕ್ಕಳು ಬೇಕಾ, ಮೊಮ್ಮಕ್ಕಳು ಬೇಕಾ, ದೀರ್ಘಾಯುಷಿಗಳು? ಪಶುಗಳು ಬೇಕಾ, ಗೋವುಗಳು, ಅಶ್ವಗಳು, ಅಥವಾ ಆನೆಗಳು? ಹಸ್ತಿ ಹಿರಣ್ಯ ಮಶ್ವಾನ್ ಚಿನ್ನ ಬೇಕಾ, ರತ್ನ ಬೇಕಾ? ಅಥವಾ ದೊಡ್ಡ ಭೂಮಿ, ಜಮೀನ್ದಾರ ಆಗ್ಬೋದು ನೀನು, ವಿಶಾಲವಾಗಿರ್ತಕ್ಕಂಥ ಭೂಮಿ, ಎಷ್ಟು ಬೇಕು ಅಷ್ಟು ನೀನು ಕೇಳಿದಷ್ಟು ಅದು ಬೇಕಾ? ಬೇಡ. ಆಯುಸ್ಸು ಬೇಕಾ? ಎಷ್ಟು ಆಯುಸ್ಸು ಬೇಕು ಹೇಳು? ಸ್ವಯಂಚ ಜೀವ ಶರದೋ ಯಾವದಿಚ್ಛಸಿ, ಎಷ್ಟು ಕಾಲ ನಿನಗಿಷ್ಟ ಇದೆಯೋ ಅಷ್ಟು ಕಾಲ ಬದುಕಿಬಿಡ್ತೀನಿ. ನೀನು ತಂಟೆಗೆ ನಾನು ಬರೋದಿಲ್ಲ, ನೀನು ಹೇಳಿದಾಗ ಬರ್ತೇನೆ, ನೀನು ಕರೆದಾಗ ಬರ್ತೇನೆ. ಎಷ್ಟು ಕಾಲ ನಿನಗೆ ಈ ಭೂಮಿಯಲ್ಲಿ ಬಾಳಬೇಕು ಅಂತ ಮನಸ್ಸಿದೆಯೋ ಅಷ್ಟೂ ಕಾಲ ನೀನು ಬಾಳು. ನಿನಗೆ ಈ ವರಕ್ಕೆ ಸಮಾನ ಅಂತ ಅನಿಸಿದರೆ ನೀನು ಹಣವನ್ನು ಕೇಳು, ಚಿರಜೀವನ ಸಾವಿಲ್ಲದ ಬದುಕು ಅಂಥದ್ದನ್ನು ಕೇಳು, ಏನು ಬೇಕಾದರೂ ಕೇಳು. ಕಾಮಾನಾಂತ್ವಾ ಕಾಮಭಾಜಂ ಕರೋಮಿ, ಬೇಕಾದ್ದು ಕೇಳು. ಬ್ಲಾಂಕ್ ಚೆಕ್ಗೆ ಸೈನ್ ಮಾಡಿಕೊಟ್ಟ ಹಾಗೆ ಇದು ಯಮ. ನೀನು ಬರ್ಕೋ ಅಂತ, ಮೊತ್ತ ನೀನೇ ಬರ್ಕೋ ಅಂತ. ಕೇಳಿದ್ದೀರಾ ನೀವು? ಬ್ಲಾಂಕ್ ಚೆಕ್ಗೆ ಸೈನ್ ಮಾಡಿಕೊಡೋದು ವಿಷಯ ಕೇಳಿದ್ದೀರಾ? ಇಂತಿಷ್ಟೊಂದು ಬರೆದು ಸೈನ್ ಮಾಡಿಕೊಟ್ರೆ ಅಷ್ಟು ಮಾತ್ರ ಸಿಗುವಂಥದ್ದು. ಆದರೆ ಬ್ಲಾಂಕ್ ಚೆಕ್ಗೆ ಸೈನ್ ಮಾಡಿಕೊಟ್ರೆ ಎಷ್ಟು ಬೇಕಾದ್ರೂ ಬರೀಬೋದು ಮೊತ್ತವನ್ನು. ಅಂಥ ಬ್ಲಾಂಕ್ ಚೆಕ್ ಕೊಡ್ತಾನೆ ಯಮ. ಕಾಮಾನಾಂತ್ವಾ ಕಾಮಭಾಜಂ ಕರೋಮಿ. ಯೇ ಯೇ ಕಾಮ ದುರ್ಲಭ ಮರ್ತ್ಯಲೋಕೆ ಸರ್ವಾನ್ ಕಾಮಾನ್ ಛಂದತಃ ಪ್ರಾರ್ಥಯಸ್ವ. ಇಮಾ ರಾಮ ಸರಥಾ ಸತೂರ್ಯಾಃ ನಹೀದೃಶಾ ಲಂಘನೀಯಾ ಮನುಷ್ಯೈಃ ಆಭಿರ್ಮತ್ಪ್ರತ್ತಾಭಿಃ ಪರಿಚಾರಯಸ್ವ. ನಚಿಕೇತೋ ಮರಣಂ ಮಾನುಪ್ರಾಕ್ಷೀಃ. ನಿಮ್ಗೆ ಅರ್ಥ ಆಯ್ತು ನಾವು ಹೇಳಿದ್ದೆ? ಏನು ಅಂತಾರ ಗೊತ್ತಾಯ್ತು ಅಂತ. ನಾನು ಏನೆಲ್ಲ ನಿನಗೆ ಕೊಡೋಕೆ ಮುಂದಾಗಿದ್ದೇನೆ ಇವೆಲ್ಲ ದುರ್ಲಭ, ಮರ್ತ್ಯಲೋಕದಲ್ಲಿ ಸುಲಭದಲ್ಲಿ ಸಿಗುವಂಥದ್ದಲ್ಲ. ಒಂದು ಆನೆ ಬೇಕು ಅಂದ್ರೆ ಸುಲಭ ಇದೆಯಾ? ಒಂದು 10 ಆನೆ ಸಾಕ್ತೀನಿ, 10 ಆನೆ ಬೇಕು ಅಂದರೆ ಇವತ್ತು ನೋಡಿ ಸಾಧ್ಯವೇ ಇಲ್ಲ. 100 ತೊಡಕುಗಳು ಅದಕ್ಕೆ ಅಂತ. ದುಡ್ಡೆಷ್ಟು ಬೇಕು? 1000 ಎಕರೆ ಭೂಮಿ ಬೇಕು ಅಂದರೆ ಸುಲಭನಾ? ಒಂದು 50 kg ಚಿನ್ನ ಬೇಕು ಅಂದರೆ 50 kg 5 ಗ್ರಾಮಿಗೆ ಎಷ್ಟಾಗತ್ತೆ ಅಂತ ಕೇಳ್ತೀರಿ ನೀವು ಅಲ್ವಾ? ದುರ್ಲಭ ಇದೆಲ್ಲ ಅಂತ. ಒಂದಷ್ಟು ಅಪ್ಸರಿಯರನ್ನು, ನಾರಿಯರನ್ನು ಮುಂದೆ ಮಾಡಿ
ನಚಿಕೇತನಿಗೆ ಯಮ ಹೇಳ್ತಾನೆ, ಕರ್ಕೊಂಡು ಹೋಗಿ ಇವ್ರನ್ನ ಬೇಕಾದ್ರೆ, ಇವ್ರು ನಿನ್ನ ಸೇವೆ ಮಾಡ್ತಾರೆ. ಇಂಥವರು ಮನುಷ್ಯ ಲೋಕದಲ್ಲಿ ಇಂಥ ಅಪ್ಸರೆ ಸಿಗೋದಿಲ್ಲ. ಸರಥಾ ಸತೂರ್ಯಾಹ, ರಥಗಳು, ಇವತ್ತಿನ ಕಾಲದ ಭಾಷೆಯಲ್ಲಿ ಕಾರುಗಳು, ಎಕ್ಸ್ಪೆನ್ಸಿವ್ ಕಾರುಗಳು ಅಂತ ತಿಳ್ಕೊಳ್ಳಿ ನೀವು ಬೇಕಾದ್ರೆ. ನೀವು ಅವತ್ತಿನ ಕಾಲಕ್ಕೆ ರಥಗಳು, ಸತೂರ್ಯಾಹ, ನಾನಾ ಬಗೆಯ ವಾದ್ಯಗಳು. ಏನು ಬೇಕು ನಿನಗೆ? ಸಂಗೀತ, ನೃತ್ಯ ಮೊದಲಾದ ಸಕಲ ಸುಖಭೋಗಗಳನ್ನು ಕೊಡ್ತೇನೆ. ಆದರೆ ನಚಿಕೇತೋ ಮರಣಂ ಅನುಪ್ರಾಕ್ಷಿ, ಮರಣದ ಕುರಿತಾಗಿ ಪ್ರಶ್ನೆ ಮಾಡಬೇಡ. ಅದು ದೇವರಹಸ್ಯ, ಅದು ಚಿದಂಬರ ರಹಸ್ಯ ಅಂತ ಹೇಳ್ತಾರಲ್ಲ ಅಂಥದ್ದದು ಅಂತ. ಸೃಷ್ಟಿ ರಹಸ್ಯ ಅದು, ಜೀವ ರಹಸ್ಯ ಅದು, ಹೇಳುವಂಥದ್ದಲ್ಲ ಹಾಗೆಲ್ಲ ಅಂತ. ಹಾಗಾಗಿ ಅದನ್ನು ಕೇಳಬೇಡ ನಚಿಕೇತ ಅಂದರೆ ನಚಿಕೇತ ಕೇಳಲೇ ಇಲ್ವಂತೆ. ಹಾಗಂದ್ರೆ ಏನು? ವರ ಕೇಳಬೇಡ ಅಂದರೆ ಕೇಳಲಿಲ್ಲ ಅಂದರೆ ವರ ಕೇಳಲಿಲ್ಲ ಅಂತಲ್ಲ, ಬಿಡಲೇ ಇಲ್ಲ ಅಂತ, ಬಿಡಲೇ ಇಲ್ಲ ಅಂತ. ಪಾಪ ನಚಿಕೇತನಿಗೆ, ಯಮನಿಗೆ ಇಂಥ ಗಿರಾಕಿ ಯಾರೂ ಸಿಕ್ಕಿರಲಿಲ್ಲ. ನಚಿಕೇತನಂಥ ಗಿರಾಕಿ ಯಾರು ಸಿಕ್ಕಿರಲಿಲ್ಲ. ನೋಡಿ ಎಂಥ ಪರಿಸ್ಥಿತಿ ಇರುತ್ತೆ ಅಂದರೆ, ಯಮದೂತರಿಗೆ ಏನು ಅಭ್ಯಾಸ ಅಂದರೆ, ಈ ಲೋಕದಲ್ಲಿ ಯಾರು ಕೊರಳೆಗಾರು ಪಾಶವನ್ನು ಹಾಕಿ ಎಳ್ಕೊಂಡು ಹೋಗ್ತಾರೆ, ಅವರು ಇಷ್ಟ ಇರಲಿ ಇಲ್ಲದೇ ಇರಲಿ ಬಲಾತ್ಕಾರವಾಗಿ ಎಳ್ಕೊಂಡು ಯಮಲೋಕಕ್ಕೆ ಹೋಗ್ತಾರೆ. ಆದರೆ ಈಗ ಪರಿಸ್ಥಿತಿ ಏನಿದೆ ಅಂದರೆ, ಇದೇ ಯಮದೂತರು ನಚಿಕೇತನನ್ನು ಸಕಲ ಗೌರವಗಳೊಡನೆ ಭೂಮಿಗೆ ಕರ್ಕೊಂಡು ಹೋಗಿ ಅವರ ಅಪ್ಪನ ಹತ್ರ ಬಿಟ್ಟು ಬರಬೇಕು. ಆ ಪರಿಸ್ಥಿತಿ ಇದೆ. ಸಕಲ ಗೌರವಗಳೊಡನೆ ಯಮದೂತರು ನಚಿಕೇತನನ್ನು ಯಮಲೋಕದಿಂದ ಭೂಲೋಕಕ್ಕೆ, ಅವನ ಮನೆಯವರೆಗೆ ಕರ್ಕೊಂಡೋಗಿ ಬಿಟ್ಟು ಬರಬೇಕು. ಸಾಮಾನ್ಯವಾಗಿ ನಡೆಯೋದೇನು ಹೇಳಿ? ಸರಿ ಉಲ್ಟಾ. ಮನೇಲಿ ಇರೋನು ಕೊರಳಿಗೆ ಪಾಶ ಹಾಕಿ ಅವನು ಕುಯ್ಯೋ ಮರು ಅಂದ್ರೆ ಬಿಡದೆ ಎಳ್ಕೊಂಡು ಹೋಗ್ತಿರ್ತಾರಲ್ವಾ. ಒಂದು ಇದು ವಿಚಿತ್ರ ಅಂತ. ನಚಿಕೇತನಂಥವ್ರು ಹುಟ್ಟಿದ್ರೆ ಏನಾಗುತ್ತೆ ಅಂದರೆ, ಇಂಥ ಅಘಟಿತ ಘಟನೆಗಳು ನಡೀತವೆ. ನಚಿಕೇತ ಒಪ್ಪಲಿಲ್ಲ ಅಂತ. ಇಷ್ಟಿರಲಿ ಮಕ್ಕಳೇ ಇವತ್ತಿಗೆ. ನಾಳೆ ಅದನ್ನು ಮುಂದುವರಿಸಿ ಪೂರ್ತಿ ಮಾಡಿ ಮತ್ತೆ ಮುಂದಿನ ಭಾಗಕ್ಕೆ ಹೋಗೋಣ. ನಾಳೆ ನೀವು ಕೇಳಬೇಕಾದ ವಿಷಯ ಪ್ರಲೋಭನೆ ಅಂತ. ಪ್ರಲೋಭನೆ, ಆಮಿಷ ಮತ್ತು ಭಯ ಅಂತ ಎರಡಿರುತ್ತೆ. ಆಮಿಷ ಮತ್ತು ಭಯ ಅಂತ ಜೀವನದಲ್ಲಿ ಬರುವಂಥದ್ದು, ಆಸೆ ತೋರಿಸುವಂಥದ್ದು. ಆಸೆಗಳಿಗೆ ನಾವು ವಶವಾಗಿ ತಪ್ಪು ಮಾಡುವಂಥದ್ದು ನಮ್ಮ ಜೀವನದಲ್ಲಿ ಇಂಥದ್ದೆಲ್ಲ ಆಗತ್ತೆ. ಹಾಗಾಗಿ ಯಮ ಮಾಡಿದ್ದೇನು ಅಂದರೆ ಪ್ರಲೋಭನೆ, ನಚಿಕೇತನಿಗೆ ಮಾಡಿರ್ತಕ್ಕಂಥದ್ದು. ಇತ್ತಗೋ ಇತ್ತಗೋ ಇತ್ತಗೋ, ಇದು ಬೇಕಾ ನಿನಗೆ, ಆದರೆ ಅದನ್ನು ಕೇಳಬೇಡ. ಇವುಗಳ ಆಸೆಗಾಗಿ ಅದನ್ನು ಬಿಡಬೇಕು. ನಚಿಕೇತ ಅಲ್ವಾ, ಪ್ರಲೋಭನೆ ಅಂತ ಕರೀತಾರೆ ಇದನ್ನು. ಇದರ ವಿಷಯ ನಾಳೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಆಮೇಲೆ ಮುಂದಕ್ಕೆ ಹೋಗೋಣ. ಜೀವಯಾನದ ಮುಂದಿನ ಭಾಗಕ್ಕೆ ಆಮೇಲೆ ಹೋಗೋಣ. ನಿಮಗೆಲ್ಲ ಒಳ್ಳೆಯದಾಗಲಿ ಮಕ್ಕಳೇ. ನಿಮಗೆಲ್ಲ ನಚಿಕೇತನ ಅಂಥ ಎತ್ತರದ ಮನಸ್ಸು ನಿಮಗೆಲ್ಲ ಪ್ರಾಪ್ತ ಆಗಲಿ. ಮನಸ್ಸನ್ನು ಎತ್ತರಿಸ್ತಕ್ಕಂಥದ್ದು ಇದು. ನಚಿಕೇತ ಅಂದ್ರೇನು? ಅಂಥ ಒಂದು ಪಕ್ವವಾಗಿರ್ತಕ್ಕಂಥ ಮನಸ್ಸು, ಅಂಥ ಶ್ರೇಷ್ಠವಾದ ಮನಸ್ಸು. ನೀವು ಕೂಡ ಅದೇ ವರ ಕೇಳಬೇಕು ಮೊದಲು. ನಮಗೂ ನಚಿಕೇತನ ಥರದ ಮನಸ್ಥಿತಿ ಕೊಡು. ಯಮನ ಜೊತೆಗೆ ಖಡಾಖಡಿಯಾಗಿ ನಿಂತು ಮಾತುಕತೆ ಮಾಡೋ ಅಂತ. ಯಮ ಹೇಳಿದ್ದನ್ನು ಒಪ್ಪೋದಿಲ್ಲ ಅವನು, ಇದೇ ಬೇಕು ಅಂತ ಕೇಳಿ ತಗೊಳ್ತಾನೆ ಅಂತ. ಅಂತಹ ಒಂದು ಧೀರತೆ ನಮಗೆ ಬರಬೇಕು ಅಂತ. ಹಾಗೆ ನಚಿಕೇತನ ಆವಾಹನೆ ನಿಮ್ಮೊಳಗಾಗಲಿ, ನಿಮ್ಮೆಲ್ಲರೊಳಗಾಗಲಿ ಎಂಬುದಾಗಿ ಹಾರೈಸಿ ಇವತ್ತಿನ ಈ ಪ್ರವಚನವನ್ನು ಪರಿವರ್ತನೆ ಮಾಡ್ತಾ ಇದ್ದೇವೆ. ಮುಂದಿನ ಭಾಗ ನಾಳೆ. ಹರೇ ರಾಮ. ಜೀವ ಹೊರೆಯೇನಲ್ಲ ಬೀಸುಡೆನುವುದೇ ಕದನು, ಸಾವು ನಷ್ಟವೂ ಮಲ್ಲ ಸಾಯೆ ಭಯವೇಕೆ. ಜೀವ ಹೊರೆಯೇನಲ್ಲ ಬೀಸುಡೆನುವುದೇ ಕದನು, ಸಾವು ನಷ್ಟವೂ ಮಲ್ಲ ಸಾಯೆ ಭಯವೇಕೆ. ಜೀವಕಂ ಸಾವಿಗಂ ಸಮಸಿದ್ಧನಾದವನೇ ಕೋವಿದನು ತತ್ವದಲ್ಲಿ ಮರುಳ ಮುನಿಯ. ಜೀವಕಂ ಸಾವಿಗಂ ಸಮಸಿದ್ಧನಾದವನೇ
ಕೋವಿದನು ತತ್ವದಲ್ಲಿ ಮರುಳ ಮುನಿಯ, ಕೋವಿದನು ತತ್ವದಲ್ಲಿ ಮರುಳ ಮುನಿಯ.